Welcome back. Now we are going to talk about long division. So long division ಇದು ಕೂಡ 100% 3 marks ಕ್ವೆಶನ್ ಇದು, ಸರಿನಾ? ಸೊ ನಿಮಗೆ ಲಾಂಗ್ ಡಿವಿಷನಲ್ಲಿ ತುಂಬ ಪಾಸಿಬಲ್ ಕ್ವೆಶನ್ಸ್ ಇದೆ. ಸೊ ನಿಮ್ಮ ಲಕ್ ಚೆನ್ನಾಗಿತ್ತು ಅಂದರೆ ಸಿಂಪಲ್ಲಾಗಿ ಡಿವೈಡ್ ಅಂತ ಕೇಳ್ತಾರೆ, ಇಲ್ಲ ವೆರಿಫೈ ಡಿವಿಷನ್ ಆಲ್ಗರಿದಮ್ ಅಂತ ಕೇಳ್ತಾರೆ, ಸೆಕೆಂಡ್ ಪಾಸಿಬಲ್ ಕ್ವೆಶನ್. ಅಥವಾ ಫೈಂಡ್ ಜಿ ಆಫ್ ಎಕ್ಸ್, ಡಿವೈಸರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಇಲ್ಲ ಅಂತಂದರೆ ದೇ ಕ್ಯಾನ್ ಆಸ್ಕ್ ಯು 2 ಝೀರೋಸ್ ಕೊಟ್ಟು ರಿಮೈನಿಂಗ್ ಝೀರೋಸ್ನ ಫೈಂಡ್ ಔಟ್ ಮಾಡಿ ಅಂತಾರೆ. ಫಸ್ಟ್ ನಾವೇನು ಮಾಡೋಣ, ಫಸ್ಟ್ ವಿಲ್ ಗೋ ಫಾರ್ ಸ್ವಲ್ಪ ಇರೋದ್ರಲ್ಲೇ ಕಷ್ಟ ಕ್ವೆಶನ್ ನೋಡಿಬಿಟ್ಟು ಆಮೇಲೆ ಈಸಿ ಒನ್ ನೀವೇ ಮಾಡ್ತೀರಾ. ಸೊ ಫಸ್ಟ್ ಕ್ವೆಶನ್ ಏನು ಗೊತ್ತಾ, ಆಸ್ ಯು ಸಿ ಆನ್ ದ ಬೋರ್ಡ್, ಫೈಂಡ್ ಆಲ್ ಝೀರೋಸ್ when 2 of its zeros are given ಅಂತ ಕ್ವೆಶನ್ ಇರೋದು, ಕರೆಕ್ಟ್ ಅಲ್ವಾ? ಸೊ ಒಂದು, ಆಸ್ ಯು ಕ್ಯಾನ್ ಸಿ ಆನ್ ದ ಬೋರ್ಡ್, ಫೈಂಡ್ ಆಲ್ ಝೀರೋಸ್ ವೆನ್ 2 of its zeros are given. ಸೊ ಫಸ್ಟು ನೀವು ಲಾಂಗ್ ಡಿವಿಷನ್ ಮಾಡಬೇಕು ಅಂತಂದರೆ ಫಸ್ಟ್ ಮೈಂಡ್ಗೆ ಏನು ತೊಗೋಬೇಕು ಅಂತಂದರೆ ಸ್ಟೆಪ್ಸ್ ಏನು ಅಂತಂದರೆ, ಫಸ್ಟು ಮೇಕ್ ಶೋರ್ ದಟ್ ಆಲ್ ದ ಪವರ್ಸ್ ಆರ್ ಗಿವೆನ್ ಅಥವಾ ಆಲ್ ದ ವೇರಿಯಬಲ್ಸ್ ಆರ್ ಗಿವೆನ್, ಸರಿನಾ? ಸೊ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 2 ಅಂತ ಕೊಡ್ತಾರೆ ಅಂದ್ಕೊಳ್ಳಿ. ಇಲ್ಲಿ ಎಲ್ಲ ವೇರಿಯಬಲ್ಸು ಇಲ್ಲ. ಈಗ ಎಕ್ಸ್ ಕ್ಯೂಬ್ ಇದೆ ಅಲ್ವಾ, ಎಕ್ಸ್ ಕ್ಯೂಬ್ ಆದಮೇಲೆ ನಿಮಗೆ ಎಕ್ಸ್ ಸ್ಕ್ವೇರ್ ಬರಬೇಕು, ಎಕ್ಸ್ ಬರಬೇಕು, ಅವೆರಡು ಮಿಸ್ಸಿಂಗ್ ಇಲ್ಲಿ. ಇದನ್ನು ನೀವು ರೀರೈಟ್ ಮಾಡ್ಕೋಬೇಕು. ಯಾವ ಥರ ರೀರೈಟ್ ಮಾಡ್ಕೋತೀರಾ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್, ನೋಡಿ ಎಕ್ಸ್ ಕ್ಯೂಬ್ ಆದಮೇಲೆ 0 ಎಕ್ಸ್ ಸ್ಕ್ವೇರ್ ಇಸ್ ಮಿಸ್ಸಿಂಗ್, ಪ್ಲಸ್ 0x ಮೈನಸ್ 2, ಸರಿನಾ? ಸೊ ಏನು ಮಾಡಬೇಕು ನೀವಿಲ್ಲಿ, ಫಸ್ಟು ಮೇಕ್ ಶೋರ್ ದಟ್ ಆಲ್ ದ ಪವರ್ಸ್ ಆರ್ ಪ್ರೆಸೆಂಟ್ ಅಥವಾ ಆಲ್ ದ ವೇರಿಯಬಲ್ಸ್ ಆರ್ ಪ್ರೆಸೆಂಟ್, ಸರಿನಾ? ಇಲ್ಲಿ ನಿಮಗೆ ಕ್ವೆಶನ್ ಈ ಥರ ಕೊಟ್ಟರೆ ನೀವು ಡೈರೆಕ್ಟಾಗಿ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟ್ ಮಿಸ್ಟೇಕ್ ಎವ್ರಿ ಸ್ಟೂಡೆಂಟ್ ಕಮಿಟ್ಸ್. ಫಸ್ಟ್ ಏನು ಮಾಡಬೇಕು, ಯಾವುದಾದ್ರೂ ಪವರ್ ಮಿಸ್ ಆಗಿದ್ದರೆ ಅಥವಾ ಯಾವುದಾದ್ರೂ ಟರ್ಮ್ ಮಿಸ್ ಆಗಿದ್ದರೆ ಟೇಕ್ ಇಟ್ ಆಸ್ ವಾಟ್, 0. ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಬೋತ್ ಪಿ ಆಫ್ ಎಕ್ಸ್ ಆಸ್ ವೆಲ್ ಆಸ್ ವಾಟ್, ಜಿ ಆಫ್ ಎಕ್ಸ್. ಸೊ ಇದು ಫಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ ಬಿಫೋರ್ ಯು ಕುಡ್ ಪ್ರೊಸೀಡ್ ವಿತ್ ಯುವರ್ ಲಾಂಗ್ ಡಿವಿಷನ್ ಕ್ವೆಶನ್ಸ್. ಸಿ ಫಾರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ 4 ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ 2x ಪ್ಲಸ್ 2 ಅಂತ ಕೊಡ್ತಾರೆ. ನೀವೇನು ಮಾಡ್ತೀರಾ, ಡೈರೆಕ್ಟಾಗಿ ಅಟೆಂಪ್ಟ್ ಮಾಡ್ತೀರಾ? ತಪ್ಪು. ಫಸ್ಟು ನೋಡಿ, ಫಸ್ಟ್ ಎಲ್ಲ ಟರ್ಮ್ಸು ಇದೆಯಾ? ಸಿ ಎಕ್ಸ್ ಪವರ್ 4 ಎಸ್ ಇದೆ, ಪ್ಲಸ್ ಎಕ್ಸ್ ಕ್ಯೂಬು ಕೊಟ್ಟಿದ್ದಾರೆ. ಸೊ 4 ಆಯಿತು, 3 ಆಯಿತು, ಪ್ಲಸ್ ನಿಮಗೆ ಡೈರೆಕ್ಟಾಗಿ ಎಕ್ಸ್ ಕೊಟ್ಟಿದ್ದಾರೆ, ಬಟ್ ಎಕ್ಸ್ ಸ್ಕ್ವೇರ್ ಇಸ್ ಮಿಸ್ಸಿಂಗ್, ಟೇಕ್ ಇಟ್ ಆಸ್ 0x ಸ್ಕ್ವೇರ್. ಯಾವ ಟರ್ಮ್ ಮಿಸ್ ಆಗುತ್ತೋ ಆ ಟರ್ಮ್ ಜಾಗದಲ್ಲಿ 0 ಹಾಕಬೇಕು. ಸೊ ಡಿಸೆಂಡಿಂಗ್ ಆರ್ಡರಲ್ಲೇ ಬರಬೇಕು. ಸೊ ಜಾಸ್ತಿಯಿಂದ ಕಡಿಮೆ. ಸೊ 4 ಆಯಿತು, 3 ಆಯಿತು, ಆಮೇಲೆ 2 ಈಸ್ ಮಿಸ್ಸಿಂಗ್ ಇನ್ ದ ಕ್ವೆಶನ್. ಸೊ ಟೇಕ್ ಇಟ್ ಆಸ್ 0x ಸ್ಕ್ವೇರ್ ಮೈನಸ್ 2x, ಎಕ್ಸ್ ಸ್ಕ್ವೇರ್ ಆದಮೇಲೆ ಎಕ್ಸು ಪ್ಲಸ್ ಕಾನ್ಸ್ಟೆಂಟ್. ಇದು ಪ್ರಾಪರ್ ಆರ್ಡರ್. ನೀವು ಇದನ್ನು ಮಾಡಿಲ್ಲ, ನೀವು ಡೈರೆಕ್ಟಾಗಿ ಮಾಡೋಕ್ಕೆ ಹೋದರೆ ಯು ವಿಲ್ ಫೇಸ್ ಸಮ್ ಡಿಫಿಕಲ್ಟಿ ಇನ್ ಸಾಲ್ವಿಂಗ್. ಸೊ ಇವಾಗ ನಮಗೆ ಕೊಟ್ಟಿರೋ ಕ್ವೆಶನಲ್ಲಿ ಸೊ ನಾವೇನು ಬರೆಯೋಣ, ಫಸ್ಟ್ ಗಿವನ್. ಸೊ ಫಸ್ಟ್ ಗಿವನಲ್ಲಿ ಏನು ಬರೀತೀರಾ? ಈಗ ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಬರೆಯೋಣ. ಸೊ ಗಿವನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸರಿನಾ? ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ನಿಮಗೆ ಅಲ್ಲಿ, 3x ಪವರ್ 4 ಪ್ಲಸ್ 6x ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಮೈನಸ್ 10x minus 5 if 2 of its zeros are x is equal to whole root 5 by 3 and x is equal to minus whole root 5 by 3, ಸರಿನಾ? ಸೊ ಇಲ್ಲಿ ನಿಮಗೇನಿದೆ, ಈಗ ಫಸ್ಟ್ ಸ್ಟೆಪ್ 1 ಏನು, ಪಿ ಆಫ್ ಎಕ್ಸ್ ನೋಡ್ಕೊಳ್ಳಿ, ಎಲ್ಲ ಪವರ್ಸ್ ಇದೆಯಾ, ಎಲ್ಲ ಟರ್ಮ್ಸ್ ಇದೆಯಾ? 4 3 2 ಏನೂ ಇಲ್ಲ ಅಂದರೆ 1 ಎಸ್ ಇದೆ, ಆಮೇಲೆ ಕಾನ್ಸ್ಟೆಂಟ್. ಸೊ ಫಸ್ಟ್ ಸ್ಟೆಪ್ ಇಸ್ ಕರೆಕ್ಟ್. ಆಮೇಲೆ ಏನು ಕೊಟ್ಟಿದ್ದಾರೆ ನಿಮಗೆ, ಇದು ಹೈಲಿ ಇಂಪಾರ್ಟೆಂಟ್ ಕ್ವೆಶನ್ ಇದು, ಸರಿನಾ? ಏನಂತ ಕೊಟ್ಟಿದ್ದಾರೆ, 2 of its zeros ಅಂತಂದರೆ ಜಸ್ಟ್ ನಾವು ಐ ಟೋಲ್ಡ್ ಯು, ಝೀರೋಸ್ ಅಂದರೆ ಸೊಲ್ಯೂಷನ್ಸ್ ಅಥವಾ ಫ್ಯಾಕ್ಟರ್ಸ್ ಅಥವಾ ರೂಟ್ಸ್. ದೆರ್ ಆರ್ ಸೋ ಮೆನಿ ವರ್ಡ್ಸ್. ಸೊ 2 of its zeros ಅಂದರೆ ಈ ಒಂದು ಪಾಲಿನಾಮಿಯಲ್ದು 2 ಸೊಲ್ಯೂಷನ್ಸ್ ಅವ್ರು ಕೊಟ್ಟಿದ್ದಾರೆ. ಒಂದು ಯಾವುದು, ಎಕ್ಸ್ ಇಸ್ ಈಕ್ವಲ್ ಟು ಹೋಲ್ ರೂಟ್ 5/3 ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಹೋಲ್ ರೂಟ್ 5/3. ಫೈಂಡ್ ದಿ ರಿಮೈನಿಂಗ್ ಝೀರೋಸ್.
ಫೈನ್ ದಿ ರಿಮೈನಿಂಗ್ ಝೀರೋಸ್ ಅಂತ ಕ್ವೆಶನ್. ಈಗ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದರೆ, ಫೈನ್ 2 ಅವ್ರು ಕೊಟ್ಟರು, ನೀವಿನ್ನೂ ಎಷ್ಟು ಕಂಡುಹಿಡಿಬೇಕು, ಕರೆಕ್ಟ್ ಅಲ್ವಾ? ಫಸ್ಟ್ ಲುಕ್ ಎಟ್ ದಿ ಪವರ್ ಆಫ್ ದಿಸ್ ಕ್ವೆಶನ್. ಈ ಕ್ವೆಶನ್ದು ಪವರ್ ಎಷ್ಟಿದೆ, ಪವರ್ ಅಥವಾ ಡಿಗ್ರಿ ಅಥವಾ ಎಕ್ಸ್ಪೋನೆಂಟ್ ಓದಿರ್ತೀರಲ್ವಾ. ಪವರ್ ಎಷ್ಟಿದೆ? 4. 4 ಇದೆ, 3 ಇದೆ, 2 ಇದೆ, ಬಟ್ ಹೈಯೆಸ್ಟೇ ಪವರ್ ಆಗುತ್ತೆ. ಪವರ್ ಎಷ್ಟಿದೆ ಈಗ? 4, ಕರೆಕ್ಟ್ ಅಲ್ವಾ? ಪವರ್ ಎಷ್ಟಿರುತ್ತೋ ಅಷ್ಟು ಸೊಲ್ಯೂಷನ್ಸ್ ಇರುತ್ತೆ. ಸೊ ಈಗ ಪವರ್ ಎಷ್ಟಿದೆ? 4 ಅಂದರೆ ನಮ್ಮ ಹತ್ರ ಟೋಟಲ್ ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ? 4 ಸೊಲ್ಯೂಷನ್ಸ್ ಇರುತ್ತೆ. ಕ್ಲಿಯರಾ? ಸೊ ಅವ್ರು ಎಷ್ಟು ಕೊಟ್ಟಿದ್ದಾರೆ ಈಗ? 2. ಅಂದರೆ ನಾವಿನ್ನೂ ಎಷ್ಟು ಕಂಡುಹಿಡಿಬೇಕೀಗ? 2 ಮೋರ್, ಕರೆಕ್ಟ್ ತಾನೆ? ಸೊ ಈಗ ಇದನ್ನು ನೀವು ಹೆಂಗೆ ಬರ್ಕೊಡ್ತೀರಾ ಅಂದರೆ, ಇದನ್ನು ಈ ಕಡೆ ಕಳಿಸ್ಕೊಳ್ಳಿ. ಎಕ್ಸ್ ಪ್ಲಸ್ ಇದೇನಾಗುತ್ತೆ? ಮೈನಸ್ ಎಕ್ಸ್ ಮೈನಸ್ ಹೋಲ್ ರೂಟ್ 5/3 ಮಲ್ಟಿಪ್ಲೈ ವಿತ್ ದಿಸ್ ಒನ್. ಮೈನಸ್ ಇರೋದು ಈ ಕಡೆಗೆ ಬಂದರೆ ಏನಾಗುತ್ತೆ? ಪ್ಲಸ್ ಎಕ್ಸ್ ಪ್ಲಸ್ ಹೋಲ್ ರೂಟ್ 5/3. ಸರಿನಾ? ದಿಸ್ ಇಸ್ ಆಫ್ ದ ಫಾರ್ಮ್ a minus b into a plus b. So a minus b into a plus b. So what is this identity? a square minus b square. ಕರೆಕ್ಟ್ ತಾನೆ? ಇದು a minus b into a plus b ಫಾರ್ಮಲ್ಲಿದೆ. ಅದು ಐಡೆಂಟಿಟಿ ಯಾವುದು? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಅದನ್ನು ಅಪ್ಲೈ ಮಾಡಿದ್ರೆ ಇಲ್ಲಿ a ಅಂದರೆ ಯಾರು? ಎಕ್ಸ್. ಏನು ಬರುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ ಯಾವುದಿದು? ಬಿ ಸ್ಕ್ವೇರ್ ಅಂದರೆ ಹೋಲ್ ರೂಟ್ 5/3 ದ ಹೋಲ್ ಸ್ಕ್ವೇರ್. ಏನು ಬರುತ್ತೆ ಈಗ? ಎಕ್ಸ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆದರೆ ಮೈನಸ್ 5/3. ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಡಿವೈಸರ್ ಜಿ ಆಫ್ ಎಕ್ಸ್. ಸೊ ನಿಮಗೆ ಜಿ ಆಫ್ ಎಕ್ಸ್ ಅವರು ಇಂಡೈರೆಕ್ಟಾಗಿ ಕೊಡ್ತಾರೆ, ನೀವು ಫೈಂಡ್ ಔಟ್ ಮಾಡ್ಕೋತೀರಾ. ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 5/3. ಇದನ್ನು ಮತ್ತೆ ನೀವೇನು ಮಾಡ್ಕೋತೀರಾ? ರೀರೈಟ್ ಮಾಡ್ಕೊಳ್ಳಿ. ಎಕ್ಸ್ ಸ್ಕ್ವೇರ್, ಸರಿನಾ? ಎಕ್ಸ್ ಸ್ಕ್ವೇರ್ ಇದೆ, ಬಟ್ ಎಕ್ಸ್ ಇಸ್ ಮಿಸ್ಸಿಂಗ್ ಅಲ್ವಾ? 0x ಮೈನಸ್ 5/3. ಸರಿನಾ? ಸೊ ಐ ಟೋಲ್ಡ್ ಯು, ಲೈಕ್ ಒಂದು ರೂಲ್ ಅಂತ ಮೈಂಡಲ್ಲಿ ಇಟ್ಕೊಟ್ರೆ ಅದು ರೂಲ್ನ ಎಲ್ಲದಕ್ಕೂ ಫಾಲೋ ಮಾಡ್ಕೊಳ್ಳಿ. ಈಗ ನಿಮಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಬಟ್ ಎಕ್ಸ್ ಇಸ್ ಮಿಸ್ಸಿಂಗ್. ಸೊ ಟೇಕ್ ಇಟ್ ಆಸ್ ವಾಟ್? 0x ಮೈನಸ್ 5/3. ಸೊ ಈ ಥರ ಕ್ವೆಶನ್ನು ನಿಮಗೆ 3 ಮಾರ್ಕ್ಸ್ಗೆ 100% ಕ್ವೆಶನ್ ಅಂತ ಅಂದ್ಕೊಳ್ಳಿ. ನೀವು ಲಾಂಗ್ ಡಿವಿಷನ್ ಕಳಿಯೋದು ದೊಡ್ಡ ವಿಷಯ ಅಲ್ಲ, ಬಟ್ ಲಾಂಗ್ ಡಿವಿಷನಲ್ಲಿ ಸ್ವಲ್ಪ ಟ್ವಿಸ್ಟ್ ಆಗಿರೋ ಪ್ರಾಬ್ಲಮ್ಸ್ನ ಕಲಿಯೋದೇ ದೊಡ್ಡ ವಿಷಯ. ಕ್ಲಿಯರಾ? ಸೊ ಫಸ್ಟ್ ಏನು ಮಾಡ್ತೀರಾ? ಫಸ್ಟು ಲುಕ್ ಎಟ್ ದಿ ಕ್ವೆಶನ್. ಆಮೇಲೆ ಏನು ಮಾಡ್ತೀರಾ? ಎಲ್ಲ ಪವರ್ಸ್ ಇದೆಯಾ ಅಥವಾ ಎಲ್ಲ ಟರ್ಮ್ಸ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ದಿಸ್ ಟರ್ಮ್ ಕಂಟೈನ್ಸ್ ಪವರ್ 4, 3, 2, 1. ಎಸ್, ಎಲ್ಲ ಇದೆ. ಆಮೇಲೆ ನಿಮ್ಗೇನು ಕೊಟ್ಟಿದ್ದಾರೆ? ಇದರದ್ದು 2 ರೂಟ್ಸ್ ಕೊಟ್ಟಿದ್ದಾರೆ, ಅಥವಾ 2 ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ, ಅಥವಾ 2 ಝೀರೋಸ್ ಕೊಟ್ಟಿದ್ದಾರೆ. ದೇ ಆರ್ ಆಸ್ಕಿಂಗ್ ಯು ಟು ಫೈಂಡ್ ಔಟ್ ರಿಮೈನಿಂಗ್ ಝೀರೋಸ್. ನಿಮಗೆ ಜಿ ಆಫ್ ಎಕ್ಸ್ ಕೊಟ್ಟಿಲ್ಲ, ಜಸ್ಟ್ ಡಿವೈಸರ್ ಮಾತ್ರ, ಡಿವಿಡೆಂಡ್ ಮಾತ್ರ ಕೊಟ್ಟಿದ್ದಾರೆ, ಡಿವೈಸರ್ ಕೊಟ್ಟಿಲ್ಲ. ಡಿವೈಸರ್ ನೀವೇ ಫೈಂಡ್ ಔಟ್ ಮಾಡ್ಕೊಳ್ಳಿ ಬೇಸ್ಡ್ ಆನ್ ದ ಕ್ಲೂ. ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ಹೋಲ್ ರೂಟ್ 5/3, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಹೋಲ್ ರೂಟ್ 5/3. ಇದನ್ನು ಈ ಕಡೆ ಕಳಿಸ್ಕೊಳ್ಳಿ, ಇದನ್ನು ಈ ಕಡೆ ಕಳಿಸ್ಕೊಳ್ಳಿ, ಮಲ್ಟಿಪ್ಲೈ ಮಾಡಿ. ಇಟ್ ವಿಲ್ ಬಿ ಆಫ್ ದ ಫಾರ್ಮ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಮಾಡಿದ್ರೆ ನಿಮಗೆ ಜಿ ಆಫ್ ಎಕ್ಸ್ ಬಂತು. ಇಲ್ಲಿಂದ ಲಾಂಗ್ ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ಏನು ಮಾಡ್ತೀರಾ? ಫಸ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 0x ಮೈನಸ್ 5/3. ಇದನ್ನು ಇದರಿಂದ ಇದನ್ನು ಡಿವೈಡ್ ಮಾಡಿ. ಯಾರನ್ನ? 3x ಪವರ್ 4 ಪ್ಲಸ್ 6x ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಮೈನಸ್ 10x ಮೈನಸ್ 5. ಸೊ ಡಿವೈಡ್ ಮಾಡೋದು ಹೇಗೆ? ಫಸ್ಟ್ ಏನು ಗೊತ್ತಾ ಮಾಡ್ತೀರಾ? ಫಸ್ಟು ಇಲ್ಲಿರೋ ಫಸ್ಟ್ ಟರ್ಮಿಂದ ಡಿವೈಡ್ ಮಾಡಿ. ಯಾವುದದು? 3x ಪವರ್ 4. ಸೊ ಒಂದು ವರ್ಕಿಂಗ್ ಕಾಲಮ್ ಹಾಕ್ಕೊಳ್ಳಿ ನೀವು, ಅಲ್ಲಿ ಮಾಡಿ. ಇಲ್ಲಿ ಫಸ್ಟ್ ಟರ್ಮ್ ಏನಿದೆ? 3x ಪವರ್ 4. ಈ 3x ಪವರ್ 4ನ ಎಕ್ಸ್ ಸ್ಕ್ವೇರಿಂದ ಡಿವೈಡ್ ಮಾಡಿ. ಸರಿನಾ? ನೋಡಿ, ಇಲ್ಲಿ ಎಕ್ಸು 4 ಟೈಮ್ಸ್ ಇದೆ, ಇಲ್ಲಿ ಎಕ್ಸು 2 ಟೈಮ್ಸ್ ಇದೆ. ಕ್ಯಾನ್ಸಲ್ ಮಾಡಿ. ಸೊ 2 ಟೈಮ್ಸ್ ಕ್ಯಾನ್ಸಲ್ ಆದರೆ ಇನ್ನೆಷ್ಟು ಟೈಮ್ಸ್ ಉಳ್ಕೊಂಡಿರುತ್ತೆ? 2 ಟೈಮ್ಸ್, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಎಕ್ಸಸ್ 4 ಟೈಮ್ಸ್ ಇದೆ, ಇಲ್ಲಿ ಎಕ್ಸು 2 ಟೈಮ್ಸ್ ಇದೆ. ಸೊ 2 ಟೈಮ್ಸ್ ಕ್ಯಾನ್ಸಲ್ ಆದರೆ ಎಷ್ಟು ಟೈಮ್ಸ್ ಉಳ್ಕೊಂಡಿರುತ್ತೆ? 2 ಟೈಮ್ಸ್. ಇನ್ ರಿಮೈನಿಂಗ್ ಯಾರಿದ್ದಾರೆ? 3. ಸೊ ರೈಟ್ ಹಿಯರ್ 3x ಸ್ಕ್ವೇರ್. ಸೊ ಈಗ ಈ 3x ಸ್ಕ್ವೇರ್ನ ಇಲ್ಲಿ ಬರೀತೀರಾ. ಕ್ಲಿಯರಾ? ವಾಟ್ ಈಸ್ ಫಸ್ಟ್ ಸ್ಟೆಪ್? ಫಸ್ಟ್ ಸ್ಟೆಪ್ ಏನು? ಇಲ್ಲಿರೋ ಫಸ್ಟ್ ಟರ್ಮ್ ಜೊತೆ ಡಿವೈಡ್ ಮಾಡಿ, ಬಂದಿರೋದನ್ನ ಇಲ್ಲಿ ಬರ್ಕೊಳ್ಳಿ ಆನ್ಸರ್ನ. ನಾವು ಸ್ಟಾರ್ಟ್ ಮಲ್ಟಿಪ್ಲೈ. ಇದರಿಂದ ಈ ಎಂಟೈರ್ ಟರ್ಮ್ಸ್ನ ಮಲ್ಟಿಪ್ಲೈ ಮಾಡಿ. ಇಲ್ಲೇನು ಇಲ್ಲ ಅಂದರೆ 1 ಅಲ್ವಾ? ಸೊ 3 × 1 3, ಆಮೇಲೆ
ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಟು ದ ಪವರ್ ಆಫ್ 4. ಕ್ಲಿಯರಾ? ಆಮೇಲೆ ಇದರಿಂದ ಇದು ಮಲ್ಟಿಪ್ಲೈ ಮಾಡ್ತೀರಾ, ಆಮೇಲೆ ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡಿ, ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡಿ. ಸೊ ವಿತ್ ದಿಸ್ ಟರ್ಮ್ ಮಲ್ಟಿಪ್ಲೈ ದಿಸ್ ಎಂಟೈರ್ g of x. ಸೊ 3 1s are 3, x square into x square is x to the power of 4. Next 3 into 0. So anything multiplied with 0 is what? 0, 0 x cube. See, x into x square is x cube. ಆಮೇಲೆ ಇದನ್ನು ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಪ್ಲಸ್ ಮೈನಸ್. ಇವಾಗ 5/3 ಇಂಟು 3. ಗಾಬರಿ ಪಡಬೇಡಿ, ನಂಗೆ ಬರಲ್ವಲ್ಲ ಮಲ್ಟಿಪ್ಲೈ ಮಾಡೋದಕ್ಕೆ, ಏನೂ ಇಲ್ಲ. ಏನು ಮಾಡ್ಬೇಕು ಹೇಳಿ ನೀವು ಇವಾಗ? ಇದನ್ನು ಇದರಿಂದ ಮಲ್ಟಿಪ್ಲೈ ಮಾಡಿ. ಏನಿದೆ ಅದು? -5/3, ಕರೆಕ್ಟ್ ತಾನೆ? -5/3 ಇಂಟು ವಾಟ್? 3, ಕರೆಕ್ಟಾ? ಸೊ 3 get cancel. What is remaining now? -5. So right here -5 x square. ಕ್ಲಿಯರಾ? ಫಸ್ಟ್ ಏನು ಮಾಡಿದ್ರಿ? ಮಲ್ಟಿಪ್ಲೈ ದಿಸ್ ಫಸ್ಟ್ ಟರ್ಮ್ ವಿತ್ ದಿಸ್ ಫಸ್ಟ್ ಟರ್ಮ್. ಆಮೇಲೆ ಡಿವೈಡ್ ದ ಫಸ್ಟ್ ಟರ್ಮ್ ಆಫ್ ಡಿವಿಡೆಂಡ್ ವಿತ್ ಫಸ್ಟ್ ಟರ್ಮ್ ಆಫ್ ಡಿವೈಸರ್. ಏನು ಬಂದಿರುತ್ತೋ ಅದರಿಂದ ಮಲ್ಟಿಪ್ಲೈ ಮಾಡ್ತೀರಾ. ಇವಾಗ ಸಬ್ಟ್ರ್ಯಾಕ್ಟ್ ಮಾಡಿ. ಸೊ ನಾರ್ಮಲ್ ಡಿವಿಷನಲ್ಲೂ ಸಬ್ಟ್ರ್ಯಾಕ್ಟೇ ಮಾಡೋದು, ಇಲ್ಲೂ ಕೂಡ ಈವನ್ ಯುವರ್ ಆಲ್ಜಿಬ್ರಾದಲ್ಲೂ ಅದನ್ನೇ ಮಾಡ್ತೀರಿ. ಸೊ ಮೈನಸ್, ಇದು ಪ್ಲಸ್, ಸೈನ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಇನ್ನೊಂದೇನು ಅಂತಂದರೆ, ನಿಮಗೆ ಇಲ್ಲಿ ಫಸ್ಟ್ ಟರ್ಮ್ ಏನಿರುತ್ತೋ ಇದು ಕೂಡ ಸೇಮೇ ಬರುತ್ತೆ. ಇದು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಲಾಜಿಕ್ ಅದು. ಸೊ ಇಲ್ಲಿ 3x to the power of 4 ಇದ್ದರೆ ಇಲ್ಲೂ ಕೂಡ 3x to the power of 4 ಬರಬೇಕು. ಇಲ್ಲಿ ನೋಡಿ, ಇದು +3, ಇದು -3. ಈಗ +3 -3 ಗೆಟ್ ಕ್ಯಾನ್ಸಲ್. ಆಮೇಲೆ ಇಲ್ಲೇನಿದೆ? 6x³ ಮೈನಸ್ 0x³. ಸೊ 6ಅಲ್ಲಿ 0 ಹೋದರೆ 6 ಇರುತ್ತೆ, 6x³. ದೆನ್ ಈಗ ಇದು -5 ಅಲ್ಲ, ಇದು +5, ಕರೆಕ್ಟ್ ಅಲ್ವಾ? ಸೈನ್ ಚೇಂಜ್ ಆಯಿತು. ಸೊ 5ಅಲ್ಲಿ 2 ಹೋದರೆ ಎಷ್ಟು? 3. ಸೊ 5 - 2 is 3. ಯಾಕೆ +3? ಬಿಕಾಸ್ ಗ್ರೇಟರ್ ನಂಬರ್ ಸೈನ್ ಎಷ್ಟಿದೆ? +5. ರಿಮೆಂಬರ್, ದಿಸ್ ಇಸ್ ನಾಟ್ -5. 3x². ನಾವು ಬ್ರಿಂಗ್ ಹೋಮ್ ನಾವು -10x to the down. ಕ್ಲಿಯರಾ? ಆಮೇಲೆ ಏನು ಮಾಡ್ತೀರಾ? ಅಗೇನ್ ರಿಪೀಟ್ ದ ಸೇಮ್ ಪ್ರೊಸೀಜರ್. ಮತ್ತೆ ಇದನ್ನು ಇಲ್ಲಿರೋ ಫಸ್ಟ್ ಟರ್ಮ್ನ ಇಲ್ಲಿರೋ ಫಸ್ಟ್ ಟರ್ಮಿಂದ ಡಿವೈಡ್ ಮಾಡಿ. ಯಾವುದದು? 6x³, ಸರಿನಾ? 6x³ ಡಿವೈಡೆಡ್ ಬೈ ಹೋಮ್ x². ಸೊ ಅಗೇನ್ ಅಬ್ಸರ್ವ್ ಮಾಡಿ, ಇಲ್ಲೇನಿದೆ ಈಗ? ಇಲ್ಲಿ x 3 ಟೈಮ್ಸ್ ಇದೆ, ಇಲ್ಲಿ x 2 ಟೈಮ್ಸ್ ಇದೆ. ಸೊ 2 ಟೈಮ್ಸ್ ಕ್ಯಾನ್ಸಲ್ ಆದರೆ x ರಿಮೈನಿಂಗ್ ಇರುತ್ತೆ. ಇಲ್ಲಿ 3 ಟೈಮ್ಸ್ ಇದೆ, ಇಲ್ಲಿ 2 ಟೈಮ್ಸ್ ಇದೆ. ಸೊ 2 ಟೈಮ್ಸ್ ಕ್ಯಾನ್ಸಲ್ ಆದರೆ 1 ಟೈಮ್ ಮತ್ತು 6. ಸೊ ವಾಟ್ ಯು ಗಾಟ್ ನಾವು? 6x. ಯಾವ 6x ಅದು? ಪ್ಲಸ್ಸಾ ಮೈನಸಾ? +6x. ಡನ್. ಇವಾಗ ಮತ್ತೆ ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡಿ. ಏನು ಮಾಡ್ತೀರಾ? ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡಿ, ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡಿ, ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡಿ. 6 1s are 6x² ಇಂಟು x³ ಪ್ಲಸ್ ಇಂಟು 0 ಇಂಟು 6 is 0 x². ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್. ಈಗ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಯಾವುದು? 5/3 ಇಂಟು 6 ಮಾಡಿ. ಹೆಂಗೆ ಮಾಡ್ತೀರಾ? ಈಗ ಇದು -5/3 ಮಲ್ಟಿಪ್ಲೈ ವಿತ್ ಹೋಮ್ ನಾವು 6x, ಕರೆಕ್ಟ್ ಅಲ್ವಾ? ನಾವು ವಾಟ್ ಈಸ್ ರಿಮೈನಿಂಗ್ ನಾವು? 3 1s are 3 2s are, ಕರೆಕ್ಟ್ ತಾನೆ? 3 1s are 3 2s are 5 2s are ಎಷ್ಟು ಬರುತ್ತೆ? 10x ಮೈನಸ್ 10x, ಸರಿನಾ? ನಾವು ಸಬ್ಟ್ರಾಕ್ಟ್ ಮಾಡಿ. ಇದು ಮೈನಸ್ ಪ್ಲಸ್ ಕ್ಯಾನ್ಸಲ್ ಆಗುತ್ತೆ. +6x -6x ಕ್ಯಾನ್ಸಲ್. ಅದೇ ಥರ ಇಲ್ಲಿ ನೋಡಿ, ಇದು -10x, ಇದು ಈಗ +10x. ಸೈನ್ ಚೇಂಜ್ ಆಯ್ತಲ್ವಾ? ಕ್ಯಾನ್ಸಲ್. ನಾವು ವಾಟ್ ಈಸ್ ರಿಮೈನಿಂಗ್ ನಾವು? 3x². ಸೊ 3 - 0 is 3. ಬ್ರಿಂಗ್ ಹೋಮ್ ನಾವು -5 ಡೌನ್. ಕ್ಲಿಯರಾ? ಆಮೇಲೆ ಮತ್ತೆ ಸೇಮ್ ಪ್ರೊಸೀಜರ್. ಏನು ಹೇಳಿ? ಇಲ್ಲಿರೋ ಫಸ್ಟ್ ಟರ್ಮ್ನ ಇಲ್ಲಿರೋ ಫಸ್ಟ್ ಟರ್ಮಿಂದ ಡಿವೈಡ್ ಮಾಡಿ. ಏನು ಬರುತ್ತಾಗ? 3x² ಡಿವೈಡೆಡ್ ಬೈ ಇಲ್ಲಿರೋ ಫಸ್ಟ್ ಟರ್ಮ್ನ ಇಲ್ಲಿರೋ ಫಸ್ಟ್ ಟರ್ಮ್ ಜೊತೆ 3x² ಬೈ x². ಸೊ x² ಕ್ಯಾನ್ಸಲ್ ಆದರೆ 3, ಕರೆಕ್ಟ್ ಅಲ್ವಾ? ಈ 3ನ ಇಲ್ಲಿ ಬರೀರಿ. ಸೊ +3. ನಾವು ಸ್ಟಾರ್ಟ್ ಮಲ್ಟಿಪ್ಲೈಯಿಂಗ್. 3 1s are 3
ಎಕ್ಸ್ ಸ್ಕ್ವೇರ್ ಸರಿನಾ. ಆಮೇಲೆ 3 ಇಂಟು 0 0x ಬರ್ಕೊಳ್ಳಿ. ಆಮೇಲೆ ಈಗ 3 ಇಂಟು ದಿಸ್ ಒನ್ ಯಾವುದದು -5/3 ಇಂಟು 3 ಕರೆಕ್ಟ್ ಅಲ್ವಾ. ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡಿ -5/3 ಇಂಟು 3. ಸೊ 3 ಗೆಟ್ ಕ್ಯಾನ್ಸಲ್, ಯು ವಿಲ್ ಗೆಟ್ -5. ಸೊ ರೈಟ್ ಹಿಯರ್ -5. ನಾವು ಸಬ್ಟ್ರ್ಯಾಕ್ಟ್ ಮಾಡಿ ಮೈನಸ್, ಇದು ಮೈನಸ್ ಅಫ್ಕೋರ್ಸ್, ಇದು ಪ್ಲಸ್. ಇಲ್ಲಿ ನೋಡಿ +3x² -3x² ಗೆಟ್ ಕ್ಯಾನ್ಸಲ್, ಇದು -5, ಇದು +5 ಗೆಟ್ ಕ್ಯಾನ್ಸಲ್, ರಿಮೈಂಡರ್ ಎಷ್ಟು 0. ಇದು ಲಾಂಗ್ ಡಿವಿಷನ್. ಸಿ ಈ ಕ್ವೆಶನಲ್ಲಿ ನಿಮಗೆ ಲಾಂಗ್ ಡಿವಿಷನ್ ಇಸ್ ಅ ಪಾರ್ಟ್. ಅದೇ ಥರ ಫ್ಯಾಕ್ಟರೈಸೇಷನ್. ಸೊ ಫ್ಯಾಕ್ಟರೈಸೇಷನ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ಅವರ್ ಪ್ರೀವಿಯಸ್ ವೀಡಿಯೋಸ್, ಕರೆಕ್ಟ್ ಅಲ್ವಾ. ಅದನ್ನು ನೋಡಿ ಇಲ್ಲಿಂದ ನಿಮಗೆ ಅರ್ಥ ಆಗಬೇಕು ಕಾನ್ಸೆಪ್ಟ್ ಅಂತಂದರೆ ಯು ಆರ್ ಸಪೋಸ್ ಟು ನೋ ಹೌ ಟು ಫ್ಯಾಕ್ಟರೈಸ್. ಯಾರಿಗೆ ಫ್ಯಾಕ್ಟರೈಸೇಷನ್ ಬರಲ್ವೋ ಅವರು ದೇ ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಲೂಸ್ 1.5 ಮಾರ್ಕ್. ಸೊ 1.5 ಮಾರ್ಕ್ ನಿಮಗೆ ಲಾಸ್ ಆಗುತ್ತೆ. ಸೊ ಈಗ ಫ್ಯಾಕ್ಟರೈಸೇಷನ್ ಇನ್ನೂ ಯಾರಿಗೆ ಗೊತ್ತಿಲ್ಲ ಅವ್ರು ಏನು ಮಾಡಿ, ಮೇಲ್ಗಡೆ ಐ ಬಟನ್ ಕ್ಲಿಕ್ ಮಾಡಿ, ನಿಮಗೆ ಫ್ಯಾಕ್ಟರೈಸೇಷನ್ದು ಲಿಂಕ್ ಸಿಗುತ್ತೆ ಸರಿನಾ. ಇವಾಗ ಇದನ್ನು ಕನ್ಸಿಡರ್ ಮಾಡಿ ಯಾವುದದು 3x² + 6x + 3. ಇದನ್ನು ಫ್ಯಾಕ್ಟರೈಸ್ ಮಾಡೋಣ. ಸೊ ಇದನ್ನು ಫ್ಯಾಕ್ಟರೈಸ್ ಮಾಡೋಕ್ಕೆ ಮುಂಚೆ ಇಲ್ಲಿ ನೋಡಿ ಕಾಮನ್ ಸೆನ್ಸ್ ಏನು ಹೇಳುತ್ತೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ. 6x ಅಂದರೆ ಏನು 3 2s. ಸೊ ನಾವು ಕಾಮನ್ ತೊಗೋಬೋದು 3ನ ಕಾಮನ್ ತೊಗೊಂಡ್ರೆ ಏನು ಬರುತ್ತೆ, ಈಗ 3 ಆಚೆ ಬಂದಿರೋದ್ರಿಂದ x² + 3 2s ಅಲ್ವಾ. ಸೊ 3 2s, ಸೊ 2x + 3 1s ಸರಿನಾ. ಸೊ ಇವಾಗ ಇದನ್ನು ಮಾತ್ರ ಕನ್ಸಿಡರ್ ಮಾಡಿ, x² + 2x + 1. ಸೊ ಏನಕ್ಕೆ ಈ ಥರ ಬಂತು, ಬಿಕಾಸ್ 3 ಈಸ್ ಕಾಮನ್ ಇನ್ ದಿಸ್ ಪರ್ಟಿಕ್ಯುಲರ್ ಇಕ್ವೇಷನ್, ಕರೆಕ್ಟ್ ತಾನೆ. ಸೊ 3x² + 6x + 3. ಈಗ ಇದನ್ನು ಫ್ಯಾಕ್ಟರೈಸ್ ಮಾಡಿ, ನೆನ್ಪು ಮಾಡ್ಕೊಳ್ಳಿ ಸ್ಟೆಪ್ಸ್ ಫ್ಯಾಕ್ಟರೈಸೇಷನ್ದು. ಮಲ್ಟಿಪ್ಲೈ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್, ಸೊ ದಟ್ ಈಸ್ 1. ಪುಟ್ ಎಲ್ ಶೇಪ್. ಮಿಡಲಲ್ಲಿ ಎಷ್ಟು ಬರಬೇಕು 2, ಕರೆಕ್ಟ್ ತಾನೆ. ಮಿಡಲ್ ಟರ್ಮ್ ಎಷ್ಟಿದೆ 2. ಸೊ ಫೈಂಡ್ ದಿ ಫ್ಯಾಕ್ಟರ್ಸ್ ಫಾರ್ ವಾಟ್ ನಾವು 1ಗೆ ಫ್ಯಾಕ್ಟರ್ಸ್ ಏನಿದೆ, ಒಂದೇ ಇರೋದು, ದಟ್ ಈಸ್ 1 × 1. 1 1s 1. ಸೊ ಬಟ್ ಪ್ಲಸ್ ಹಾಕಿ 1 + 1 ಎಷ್ಟು ಬಂತು 2. ಆನ್ಸರ್ ಹೇಳಿ ಡೈರೆಕ್ಟಾಗಿ. x = -1. ಇನ್ನೊಂದು ಯಾವುದು x = -1. ಸೊ +1 ಬಂದರೆ -1, -1 ಬಂದರೆ +1. ನೀವು ಹಿಂಗೆ ಡೈರೆಕ್ಟಾಗಿ ಬರಿಬೋದು. ದೇರ್ ಫೋರ್ -1 ಆರ್ ದಿ ರಿಮೈನಿಂಗ್ 2 zeros. ಕ್ಲಿಯರಾ. ಇದು ನಿಮಗೆ ಶಾರ್ಟ್ಕಟ್ ಮೆಥಡ್ ಎಲ್ಲಿ ಯೂಸ್ ಆಗುತ್ತೆ, ಈ ಕ್ವಶನ್ಗೆ ಯೂಸ್ ಆಗುತ್ತೆ, ಕರೆಕ್ಟ್ ತಾನೆ. ಇದಕ್ಕೆ 3 ಮಾರ್ಕ್ಸ್ ಆಯಿತು. ಅಷ್ಟು ಮಾಡಿ ಇಷ್ಟು ಮಾಡೋಷ್ಟರಲ್ಲಿ 3 ಮಾರ್ಕ್ಸ್ ಬರ್ತಿದೆ. ನೀವು ಡೈರೆಕ್ಟಾಗಿ ಇಷ್ಟು ಬರೆದ್ಬಿಟ್ಟು ಈ ಶಾರ್ಟ್ಕಟ್ ಮೆಥಡ್ನ ಯೂಸ್ ಮಾಡಿಕೊಂಡು ಫೈನಲಾಗಿ ಆನ್ಸರ್ ಬರೆದ್ರೆ ಡೆಫಿನೆಟಾಗಿ 3 ಮಾರ್ಕ್ಸ್ ಬರುತ್ತೆ. ಯು ಕ್ಯಾನ್ ಸೇವ್ ಸಮ್ ಟೈಮ್ ಸರಿನಾ. ಸೊ ಇವಾಗ ಏನು ಬರೀತೀರಾ, ಸೊ ಇದನ್ನು ಸ್ಪ್ಲಿಟ್ ಮಾಡಿ ಮಿಡಲ್ ಟರ್ಮ್ನ x². ಸೊ 2x ಕ್ಯಾನ್ ಬಿ ರಿಟನ್ ಆಸ್ ವಾಟ್ 1x + 1x + 1. ಸೊ ಟೇಕ್ ಔಟ್ ಕಾಮನ್, ಕರೆಕ್ಟ್ ಅಲ್ವಾ. ಇದು ಆಲ್ರೆಡಿ ಟೀಚ್ ಮಾಡಿರೋದ್ರಿಂದ ಐ ಆಮ್ ಗೋಯಿಂಗ್ ಬಿಟ್ ಫಾಸ್ಟ್. ಸೊ x ಕಾಮನ್ ಇರೋದ್ರಿಂದ x ಕಾಮನ್ ತೊಗೊಂಡ್ರೆ x + 1 + 1. ಅಗೇನ್ ಇಲ್ಲೂ ಕಾಮನ್ x + 1. ಸೊ ಇಲ್ಲೂ x + 1 ಇದೆ, ತೊಗೊಳ್ಳಿ ಆಚೆ. ಇಲ್ಲಿ ರಿಮೈನಿಂಗ್ ಏನಿದೆ ಈಗ x + 1. ಸೊ x = -1, x = -1. ಶಾರ್ಟ್ಕಟ್ ಮೆಥಡ್, ರಿಯಲ್ ಮೆಥಡ್. ಸೊ ನಾನು ಏನಕ್ಕೆ ಫಾಸ್ಟಾಗಿ ಮಾಡ್ತಿದ್ದೀನಿ, ಬಿಕಾಸ್ ವಿ ಹ್ಯಾವ್ ಎಲಾಬ್ರೇಟ್ಲಿ ಡಿಸ್ಕಸ್ಡ್ ಅಬೌಟ್ ವಾಟ್ ಫ್ಯಾಕ್ಟರೈಸೇಷನ್. ಕ್ಲಿಯರ್ ಅಲ್ವಾ. ಸೊ ಇದು ಲಾಂಗ್ ಡಿವಿಷನಲ್ಲಿ ಒನ್ ಆಫ್ ದ ಮೋಸ್ಟ್ ಪಾಸಿಬಲ್ ಕ್ವೆಶನ್. ಈ ಥರ 2 zeros ಕೊಟ್ಟು ರಿಮೈನಿಂಗ್ 2 zeros ಫೈಂಡ್ ಔಟ್ ಮಾಡಿ ಅಂದರೆ ಈ ಥರ ಮಾಡಬೇಕು. ಸೊ ವಿಲ್ ಲುಕ್ ಇನ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ನಾವು ಲುಕ್ ಇಟ್ ದ ಸೆಕೆಂಡ್ ಕ್ವೆಶನ್. ಸೊ ಸೆಕೆಂಡ್ ಕ್ವೆಶನ್ ಕೂಡ ಸಿಮಿಲರ್ ಟು ಯೋರ್ ಫಸ್ಟ್ ಕ್ವೆಶನ್. ಏನು ಕೊಟ್ಟಿದ್ದಾರೆ, you have to find the remaining 2 zeros. The 2 zeros are, you have to find the 2 zeros. ಅದರದ್ದು ಈ ಕ್ವೆಶನ್ದು 2 zeros ಯಾವುದು ಅಂದರೆ x = √2, x = -√2. ಸೊ ಫಸ್ಟ್ ಸ್ಟೆಪ್ ನಾನು ನಿಮ್ಗೆ ಏನು ಹೇಳಿದೆ, ವೆನ್ ಎವರ್ ಯು ಆರ್ ಟ್ರೈಂಗ್ ಟು ಅಟೆಂಪ್ಟ್ ಅ ಲಾಂಗ್ ಡಿವಿಷನ್ ಕ್ವೆಶನ್, ಮೇಕ್ ಶೋರ್ ಆಲ್ ದ ಟರ್ಮ್ಸ್ ಆರ್ ಪ್ರೆಸೆಂಟ್ ಇನ್ ಡಿಸೆಂಡಿಂಗ್ ಆರ್ಡರ್. ಅಂದರೆ ಫಸ್ಟ್ 4 ಇದೆ, 3 2 1 ಕಾನ್ಸ್ಟೆಂಟ್. ಸೊ ಪರ್ಫೆಕ್ಟ್. ಸೊ ಇಲ್ಲಿ ನೀವು ಯಾವುದೇ ಟರ್ಮ್ಸ್ನ ಮಿಸ್ ಆಗಿಲ್ಲ, ಎಲ್ಲ ಟರ್ಮ್ಸ್ ಸೇರಿದೆ. ನಿಮಗೆ ಡಿವಿಡೆಂಟ್ ಕೊಟ್ಟಿದ್ದಾರೆ, ಡಿವೈಸರ್ ಕೊಟ್ಟಿಲ್ಲ. ಸೊ ಡಿವೈಸರ್ನ ಹೇಗೆ ತೊಗೋತೀರ, ಈಗ g(x) = s. ಇದು ಈ ಕಡೆಗೆ ಬಂದರೆ ಮೈನಸ್ ಆಗುತ್ತೆ, x -√2 ಇಂಟು ಇದು ಮೈನಸ್ ಈ ಕಡೆಗೆ ಬಂದರೆ ಪ್ಲಸ್ x + √2. ನಾವು ದಿಸ್ ಇಸ್ ಆಫ್ ದ ಫಾರ್ಮ್ a² - b². ಇದನ್ನು ಹೆಂಗೆ ಬರೀತೀರಾ, ಈಗ x² -
root to the whole square. So square root get cancel, that is x square minus 2. ಬಟ್ ನಾನು ನಿಮ್ಗೆ ಏನು ಹೇಳಿದೆ, ಮೇಕ್ ಶೋರ್ ಆಲ್ ದ ಟರ್ಮ್ಸ್ ಆರ್ ಪ್ರೆಸೆಂಟ್. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಬಟ್ ಎಕ್ಸ್ ಇಸ್ ಮಿಸ್ಸಿಂಗ್. ಸೊ ವಾಟ್ ಯು ಆರ್ ಸಪೋಸ್ ಟು ಡೂ ನಾ, ಎಕ್ಸ್ ಸ್ಕ್ವೇರ್ ಪ್ಲಸ್ 0x minus 2. ದಿಸ್ ಇಸ್ ಯುವರ್ ಜಿ ಆಫ್ ಎಕ್ಸ್. ಕ್ಲಿಯರ್ ಅಲ್ವಾ? ಸೊ ಈಗ ನೆಕ್ಸ್ಟ್ ಏನು ಅಂತಂದರೆ ಸ್ಟಾರ್ಟ್ ಡಿವೈಡಿಂಗ್. ನಾವು ಯಾವ ಥರ ಡಿವೈಡ್ ಮಾಡ್ತೀರಾ, ಇಲ್ಲೇನಿದೆ ನಿಮಗೆ ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 0x minus 2, ಇದರಿಂದ ಇದನ್ನು ಡಿವೈಡ್ ಮಾಡಿ. ಯಾರದು? 2x ಪವರ್ 4 ಮೈನಸ್ 3x ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 6x minus 2. ಸರಿನಾ? ಇವಾಗ ಫಸ್ಟ್ ನಿಮ್ಗೆ ಏನು ಹೇಳಿದೆ ಆಗಲೇ, ಸೊ ಇಫ್ ಯು ರಿಮೆಂಬರ್, ಫಸ್ಟು ಇಲ್ಲಿರೋ ಫಸ್ಟ್ ಟರ್ಮ್ನ ಇಲ್ಲಿರೋ ಫಸ್ಟ್ ಟರ್ಮಿಂದ ಡಿವೈಡ್ ಮಾಡಿ. ಏನಿದೆ ಅದು? 2x to the power of 4 divided by x square. ಸರಿನಾ? ಸೊ ಏನು ಬರುತ್ತಾಗ 2x to the power of 4 divided by x square. ಇಲ್ಲಿ x 4 ಟೈಮ್ಸ್ ಇದೆ, ಇಲ್ಲಿ 2 ಟೈಮ್ಸ್ ಇದೆ. ಸೊ 2 ಟೈಮ್ಸ್ ಹೋದರೆ ಇನ್ನು 2 ಟೈಮ್ಸ್ ಉಳ್ಕೊಂಡಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಎಕ್ಸ್ ಸ್ಕ್ವೇರಲ್ಲಿ ಎಕ್ಸ್ ಟು ದ ಪವರ್ ಆಫ್ 4, ಇಲ್ಲಿ 4 ಟೈಮ್ಸ್ ಇದೆ, ಇಲ್ಲಿ 2 ಟೈಮ್ಸ್ ಇದೆ. 2 ಟೈಮ್ಸ್ ಹೋದರೆ 2 ಟೈಮ್ಸ್ 2x ಸ್ಕ್ವೇರ್. ಸೊ ರೈಟ್ ಹಿಯರ್ 2x ಸ್ಕ್ವೇರ್. ಡನ್. ಆಮೇಲೆ ಏನು ಹೇಳಿದೆ, ಈ 2x ಸ್ಕ್ವೇರಿಂದ ಮಲ್ಟಿಪ್ಲೈ ದಿಸ್ ಮೀನ್ಸ್ ದಿಸ್ ಎಂಟೈರ್ ಥಿಂಗ್ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ ದಿಸ್ 2x ಸ್ಕ್ವೇರ್. ನಾವು ಮಲ್ಟಿಪ್ಲೈ ಅಲ್ಲೇನೂ ಇಲ್ಲ ಅಂದರೆ 1 ಅಲ್ವಾ? 2 1s 2, x ಸ್ಕ್ವೇರ್ ಇಂಟು x ಸ್ಕ್ವೇರ್, x to the power of 4. ಸೊ ಅಗೇನ್ ಕ್ರಾಸ್ ಚೆಕ್. ನಿಮಗೆ ಇಲ್ಲಿ ಏನು ಟರ್ಮ್ ಇರುತ್ತೋ ಸೇಮ್ ಟರ್ಮ್ ಇಲ್ಲಿ ಬರುತ್ತೆ. ಬಂದಿದೆಯಾ? ಫಸ್ಟ್ ಟರ್ಮ್ ಇಲ್ಲಿ 2x ಪವರ್ 4 ಇದೆ, ಇಲ್ಲೂ 2x ಪವರ್ 4 ಇದೆ. ಸೊ ಕರೆಕ್ಟ್. ನೀವು ಮಾಡ್ತಿರೋ ಆನ್ಸರ್ ಏನೋ ಮೀನ್ಸ್ ನೀವು ಮಾಡ್ತಿರೋದು ಕರೆಕ್ಟಾಗಿದೆ. ಇವಾಗ ಮಲ್ಟಿಪ್ಲೈ ಮಾಡಿ. 2 ಇಂಟು 0 0 ಎಕ್ಸ್ ಕ್ಯೂಬ್, ದೆನ್ ಮೈನಸ್ ಇಂಟು ಪ್ಲಸ್ ಮೈನಸ್ 2 2s 4 ಎಕ್ಸ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಸೊ 2 1s 2, x square into x square, x to the power of 4, 0 into 2 0, minus into plus minus 2 2s 4, whole divided. ಈಗೇನು ಮಾಡ್ತೀರಾ, ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಳಿ. ಸಬ್ಟ್ರ್ಯಾಕ್ಟ್ ಅಂದರೆ ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ ಪ್ಲಸ್ 2 minus 2 ಗೆಟ್ ಕ್ಯಾನ್ಸಲ್. ಮೈನಸ್ 3ನಲ್ಲಿ 0 ಹೋದರೆ ಯು ಹ್ಯಾವ್ ಮೈನಸ್ 3 ಇಟ್ ಸೆಲ್ಫ್. ಸೊ ಮೈನಸ್ 3 ಎಕ್ಸ್ ಕ್ಯೂಬ್. ಈಗ ಇಲ್ಲಿ ನೋಡಿ, ಇದು ಪ್ಲಸ್ 4, ಈಗ ಇದು ಮೈನಸ್ 4 ಅಲ್ಲ, ಬಿಕಾಸ್ ಯು ಹ್ಯಾವ್ ಚೇಂಜ್ ದ ಸೈನ್. ಪ್ಲಸ್ 4ಅಲ್ಲಿ ಮೈನಸ್ 3 ಹೋದರೆ 1. ಯಾವ 1? ಪ್ಲಸ್ 1 ಎಕ್ಸ್ ಸ್ಕ್ವೇರ್. ದೆನ್ ಬ್ರಿಂಗ್ 6x ಡೌನ್. ಸರಿನಾ? ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ಅಗೇನ್ ಸೇಮ್ ಪ್ರೊಸೀಜರ್. ಒನ್ಸ್ ಯು ಕಂಪ್ಲೀಟೆಡ್ ದಿಸ್, ಇಲ್ಲಿರೋ ಫಸ್ಟ್ ಟರ್ಮ್ನ ಇಲ್ಲಿರೋ ಫಸ್ಟ್ ಟರ್ಮಿಂದ ಡಿವೈಡ್ ಮಾಡಿ. ಏನದು? ಮೈನಸ್ 3x ಸ್ಕ್ವೇರ್ ಡಿವೈಡೆಡ್ ಬೈ minus 3x cube divided by x square. ಕರೆಕ್ಟ್ ಅಲ್ವಾ? ಇಲ್ಲಿ x ಎಷ್ಟು ಸಲ ಇದೆ? 3 ಟೈಮ್ಸ್ ಇದೆ. ಇಲ್ಲಿ ಎಷ್ಟು x ಸಲ ಇದೆ? 2 ಟೈಮ್ಸ್ ಇದೆ. ಸೊ 2 ಟೈಮ್ಸ್ ಕ್ಯಾನ್ಸಲ್ ಆದರೆ ಇನ್ನು 1 ಉಳ್ಕೊಂಡಿರುತ್ತೆ. x ರಿಮೈನಿಂಗ್ ಯಾರಿದ್ದಾರೆ ಈಗ? ಮೈನಸ್ 3x. ಕ್ಲಿಯರ್ ಅಲ್ವಾ? ಸೊ ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಸ್ ಎಕ್ಸ್ ಮೈನಸ್ 3 ಆಸ್ ಇಟ್ ಈಸ್. ಈ ಮೈನಸ್ 3ನ ಇಲ್ಲಿ ಬರೀರಿ. ಡನ್. ಇವಾಗ ಏನು ಮಾಡ್ತೀರಾ? ಸೇಮ್ ಅಗೇನ್ ಈ ಮೈನಸ್ 3x ಎಂಟೈರ್ ಟರ್ಮ್ಸ್ನ ಮಲ್ಟಿಪ್ಲೈ ಮಾಡಿ. ದಟ್ ಈಸ್ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ 3 1s 3, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಇಸ್ ಎಕ್ಸ್ ಕ್ಯೂಬ್. ಸರಿನಾ? ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ 0 ಇಂಟು ಎನಿಥಿಂಗ್ ಇಸ್ 0, ಜಸ್ಟ್ ರೈಟ್ ಇಟ್ ಆಸ್ 0x ಸ್ಕ್ವೇರ್. ದೆನ್ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಬಿ ವೆರಿ ಕೇರ್ಫುಲ್ ವಿತ್ ದ ಸೈನ್. ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, 3 2s 6x. ಡನ್. ಈಗ ಸಬ್ಟ್ರ್ಯಾಕ್ಟ್ ಮಾಡ್ತೀರಾ. ಸಬ್ಟ್ರ್ಯಾಕ್ಟ್ ಮಾಡಬೇಕಾದ್ರೆ ಚೇಂಜ್ ದ ಸೈನ್. ಇದು ಪ್ಲಸ್, ಇದು ಮೈನಸ್. ಸೊ ಇದು ಮೈನಸ್ 3, ಇದು ಪ್ಲಸ್ 3 ಕ್ಯಾನ್ಸಲ್. ಅದೇ ಥರ ಇದು ಪ್ಲಸ್ 6x, ಇದು ಮೈನಸ್ 6x ಕ್ಯಾನ್ಸಲ್. ನಾವು ವಾಟ್ ಈಸ್ ರಿಮೈನಿಂಗ್ ನಾ? 1x ಸ್ಕ್ವೇರ್. ರೈಟ್ ಡೌನ್ 1x ಸ್ಕ್ವೇರ್. ಸೊ ಬ್ರಿಂಗ್ ಯುವರ್ ಮೈನಸ್ 2 ಡೌನ್. ಸೊ ಮೈನಸ್ 2. ಸರಿನಾ? ಅಗೇನ್ ಮತ್ತೆ ಏನು ಮಾಡಬೇಕು? ಇಲ್ಲಿರೋ ಫಸ್ಟ್ ಟರ್ಮ್ ಜೊತೆ ಡಿವೈಡ್ ಮಾಡಿ. ಏನಿದೆ ಇಲ್ಲಿ? 1x ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ 1. ಯಾವ 1 ಅದು? ಪ್ಲಸ್ 1. ರೈಟ್ ಡೌನ್ ಹಿಯರ್. ಸರಿನಾ? ಆಮೇಲೆ
ಈ 1ಇಂದ ಈ ಎಂಟೈರ್ ಟರ್ಮ್ಸ್ನ ಮಲ್ಟಿಪ್ಲೈ ಮಾಡಿ. 1 1 ಝಾ 1, ದೆನ್ ಎಕ್ಸ್ ಸ್ಕ್ವೇರ್, ಆಮೇಲೆ 1 ಇಂಟು 0 ಈಸ್ 0x, ಡನ್. ಆಮೇಲೆ ಮೈನಸ್ 2 ಪ್ಲಸ್ ಮೈನಸ್ 2 1 ಝಾ 2. ನಾವು ಸಬ್ಟ್ರ್ಯಾಕ್ಟ್. ಇವಾಗ ಏನಾಗುತ್ತಿದು ಮೈನಸ್ ಮೈನಸ್ ಇದು ಪ್ಲಸ್. ಸೊ ಪ್ಲಸ್ 1x ಸ್ಕ್ವೇರ್ ಮೈನಸ್ 1x ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಇದು ಮೈನಸ್ 2, ಇದು ಪ್ಲಸ್ 2. ಸೊ ಮೈನಸ್ 2 ಪ್ಲಸ್ 2 ಆಲ್ಸೋ ಗೆಟ್ ಕ್ಯಾನ್ಸಲ್. ವಾಟ್ ಇಸ್ ದಿ ರಿಮೈಂಡರ್? 0. ಡನ್. ಆಮೇಲೆ ಏನು ಮಾಡ್ತೀರಾ? ಕನ್ಸಿಡರ್ ದಿಸ್. ಇದನ್ನು ಕನ್ಸಿಡರ್ ಮಾಡಿ ಇದನ್ನು ಫ್ಯಾಕ್ಟರೈಸ್ ಮಾಡಿ. ಸೊ ಹಾಗೆ ನಮ್ಮ ಟೆಲಿಂಗ್ ಯು ಫ್ಯಾಕ್ಟರೈಸೇಷನ್ ಇನ್ನೂ ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಂಬನ್ನಿ, ಇಲ್ಲಾಂದರೆ ಇದು ಅರ್ಥ ಆಗಲ್ಲ. ಏನಿದೆ ಈಗ? 2x ಸ್ಕ್ವೇರ್ ಮೈನಸ್ 3x ಪ್ಲಸ್ 1. ಇದನ್ನು ಫ್ಯಾಕ್ಟರೈಸ್ ಮಾಡಬೇಕು. ಸೊ ಫ್ಯಾಕ್ಟರೈಸ್ ಮಾಡೋಕ್ಕೆ ನಿಮ್ಗೆ ಏನು ಹೇಳಿದೆ? ಫಸ್ಟು ಮಲ್ಟಿಪ್ಲೈ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್. 2 1 ಝಾ 2 ರೈಟ್ ಹಿಯರ್. ಮಿಡಲ್ ಟರ್ಮ್ ಏನಿದೆ? ಮೈನಸ್ 3 ರೈಟ್ ಹಿಯರ್. ಕರೆಕ್ಟ್ ಅಲ್ವಾ? ಸೊ 2 1 ಝಾ 2 ಆ್ಯಂಡ್ ಮೈನಸ್ 3 ಮಿಡಲ್ ಟರ್ಮ್. ದೆನ್ ಫೈಂಡ್ ದಿ ಫ್ಯಾಕ್ಟರ್ಸ್ ಫಾರ್ ವಾಟ್? 2. 2ಗೆ ಫ್ಯಾಕ್ಟರ್ಸ್ ಯಾರಿದ್ದಾರೆ? ಎರಡೇ ಇರೋದು. 1 1 2 ಝಾ ಅಥವಾ 2 1 ಝಾ. 2 1 ಝಾ 2. ನಿಮಗೆ ಇಲ್ಲಿ ಎಷ್ಟು ಬೇಕು? 3. ಸೊ 3 ಬೇಕು ಅಂದರೆ ಆ್ಯಡ್ ಮಾಡಬೇಕು. 2 ಪ್ಲಸ್ 1 3. ಪುಟ್ ಮೈನಸ್ ಫಾರ್ ಬೋತ್. ಕರೆಕ್ಟ್ ಅಲ್ವಾ? ಯಾಕೆ? ಮೈನಸ್ 2 ಮೈನಸ್ 1 ವಿಲ್ ಗಿವ್ ಯು ಮೈನಸ್ 3. ಆನ್ಸರ್ ಡೈರೆಕ್ಟಾಗಿ ಹೇಳಿ ಇಲ್ಲಿ ನೋಡೋಣ. ಮೈನಸ್ 2 ಇರೋದ್ರಿಂದ ಪ್ಲಸ್ 2. ಸೊ ಎಕ್ಸ್ ಇಸ್ ಈಕ್ವಲ್ ಟು 2, ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಈಗ ಡೈರೆಕ್ಟಾಗೆ ಬರೀಬೋದು. ದೇರ್ ಫಾರ್ 2 ಆ್ಯಂಡ್ 1 ಆರ್ ದಿ ರಿಮೈನಿಂಗ್ 2 zeros. ಬಟ್ ನಿಮಗೆ ಬೇಕು ಅಂತಂದರೆ ಇದನ್ನು ಮತ್ತೆ ಪೂರ್ತಿ ಮಾಡಿ ತೋರಿಸಿ. ಇವಾಗ ಇದನ್ನು ಸ್ಪ್ಲಿಟ್ ಮಾಡ್ತಿದ್ದೀವಿ. ದಟ್ ಈಸ್ ಐ ಆಮ್ ಸಾರಿ, ಇಲ್ಲಿ ಕೋಎಫಿಷಿಯಂಟ್ 2 ಇದೆ ಅಲ್ವಾ? ಇಲ್ಲಿ ಕೋಎಫಿಷಿಯಂಟ್ 2 ಇರೋದ್ರಿಂದ ಡಿವೈಡ್ ಮಾಡಿ. ಎಷ್ಟು ಬರುತ್ತೆ? 1. ಇಲ್ಲಿ 2 ಇಂದ ಡಿವೈಡ್ ಮಾಡಿದ್ರೆ 1/2. ಸೊ ಇವಾಗ 2x ಸ್ಕ್ವೇರ್ ಮೈನಸ್ 3 ಕ್ಯಾನ್ ಬಿ ರಿಟರ್ನ್ ಆಸ್ ವಾಟ್? ಮೈನಸ್ 2x ಮೈನಸ್ 1x ಪ್ಲಸ್ 1. ಸೊ ಇವಾಗ ಇವೆರಡರಿಂದ ಕಾಮನ್ ಏನಿದೆ? 2 ಇದೆ, ದೆನ್ ಎಕ್ಸ್ ಇದೆ, ತೊಗೊಳ್ಳಿ ಆಚೆ. ಇಲ್ಲಿ ಎಕ್ಸ್ ಉಳ್ಕೊಂಡಿರುತ್ತೆ, ಮೈನಸ್ 1. ಆಮೇಲೆ ಇದು ಮೈನಸ್ 1, ಅಗೇನ್ ಎಕ್ಸ್ ಮೈನಸ್ 1. ಸೊ ಇಲ್ಲೂ ಎಕ್ಸ್ ಮೈನಸ್ 1, ಎಕ್ಸ್ ಮೈನಸ್ 1 ಆಚೆ ತೊಗೊಳ್ಳಿ, ಎಕ್ಸ್ ಮೈನಸ್ 1. ಸೊ ವಾಟ್ ಈಸ್ ರಿಮೈನಿಂಗ್ ನಾವು? 2x ಮೈನಸ್ 1. ಇದರ ಅರ್ಥ ಏನು ಹೇಳಿ? ಎಕ್ಸ್ ಮೈನಸ್ 1 ಶುಡ್ ಬಿ ಈಕ್ವಲ್ ಟು 0 ಅಥವಾ 2x ಮೈನಸ್ 1 ಶುಡ್ ಬಿ ಈಕ್ವಲ್ ಟು 0. ಮೈನಸ್ 1 ಆ ಕಡೆ ಕಳಿಸ್ಕೊಳ್ಳಿ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿಕಮ್ಸ್ ಪ್ಲಸ್. ಅದೇ ಥರ ಇಲ್ಲಿ 2x ಇಸ್ ಈಕ್ವಲ್ ಟು ಮೈನಸ್ 1 ಬಿಕಮ್ಸ್ ಪ್ಲಸ್ 1, ಎಕ್ಸ್ ಇಸ್ ಈಕ್ವಲ್ ಟು 1/2. ಸರಿನಾ? ಸೊ ಫೈನಲ್ ಆಗಿ ಏನು ಬರೀತೀರಾ ನೀವು? ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 1 ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು 1/2 ಆರ್ ದಿ ರಿಮೈನಿಂಗ್ 2 zeros. Are the remaining 2 zeros. So this ends your answer. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಫಸ್ಟ್ ಲುಕ್ ಇಟ್ ದ ಪವರ್. ಇಲ್ಲಿ ಪವರ್ ಎಷ್ಟಿದೆ? 4. ಸೊ ಪವರ್ 4 ಇತ್ತು ಅಂತಂದರೆ ವೆನ್ ಪವರ್ ಇಸ್ 4 ಯು ಹ್ಯಾವ್ 4 ಸೊಲ್ಯೂಷನ್ಸ್. ಅದೇ ನಿಮಗೆ ಪವರ್ 3 ಇದ್ದರೆ 3 ಸೊಲ್ಯೂಷನ್ಸ್. ಅದೇ ಪವರ್ 2 ಇದ್ದರೆ 2 ಸೊಲ್ಯೂಷನ್. ಅದಕ್ಕೆ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಎಷ್ಟು ಸೊಲ್ಯೂಷನ್ಸ್ ಬರುತ್ತೆ? 2 ಸೊಲ್ಯೂಷನ್. ಬಿಕಾಸ್ ಕ್ವಾಡ್ರಾಟಿಕ್ ಈಕ್ವೇಷನ್ದು ಜನರಲ್ ಫಾರ್ಮ್ ಏನು? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ವಾಟ್ಸ್ ದ ಪವರ್ ಇಯರ್? 2. 2 ಇದ್ದರೆ 2 ಸೊಲ್ಯೂಷನ್, 3 ಇದ್ದರೆ 3 ಸೊಲ್ಯೂಷನ್ಸ್, 5 ಇದ್ದರೆ 5 ಸೊಲ್ಯೂಷನ್. ಸೊ ದಿಸ್ ಪವರ್ ಇಂಡಿಕೇಟ್ಸ್ ನಂಬರ್ ಆಫ್ ಸೊಲ್ಯೂಷನ್. ಅವರು 2 ಕೊಟ್ಟಿದ್ದಾರೆ ತಾನೆ, ಎಕ್ಸ್ ಇಸ್ ಈಕ್ವಲ್ ಟು √2, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ √2. 2 ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ. ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಔಟ್ ರಿಮೈನಿಂಗ್ ಸೊಲ್ಯೂಷನ್. ಎಸ್ ವಿ ಫೌಂಡ್ ಔಟ್. ವಾಟ್ ಆರ್ ದೇ? ಎಕ್ಸ್ ಇಸ್ ಈಕ್ವಲ್ ಟು 1, ಎಕ್ಸ್ ಇಸ್ ಈಕ್ವಲ್ ಟು 1/2. Therefore how many solutions it has got? 4. What are they? X is equal to √2, x is equal to minus √2, x is equal to 1 and x is equal to 1/2. 4 solutions are there. Correct ಅಲ್ವಾ? ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಈ ಥರ ಕ್ವೆಶನ್ಸ್ನ ನೀವು ಅಟೆಂಪ್ಟ್ ಮಾಡಬೇಕು ಅಂದರೆ ಯು ಆರ್ ಸಪೋಸ್ ಟು ನೋ ದಿ ಕಾನ್ಸೆಪ್ಟ್ ಆಫ್ ಫ್ಯಾಕ್ಟರೈಸೇಷನ್. ಇಫ್ ಯು ಡು ನಾಟ್ ನೋ ದ್ಯಾಟ್ ದೆನ್ ಡೆಫಿನೆಟ್ಲಿ ನೀವು ಡಿವಿಷನ್ ಮಾತ್ರ ಮಾಡ್ತೀರಾ, ಇದನ್ನು ಮಾಡೋಕ್ಕಾಗಲ್ಲ. ಸೊ ನಿಮಗೆ ಈ ಥರ ಕ್ವೆಶನ್ ಡಿವಿಷನ್ ಮಾತ್ರ ಕೇಳಿದ್ರೆ ಇಷ್ಟೇ 3 marks. ಫ್ಯಾಕ್ಟರೈಸೇಷನ್ ಒಂದು ಕ್ವೆಶನ್ ಕಂಪಲ್ಸರಿ ಬರುತ್ತೆ 2 marks. ಟೋಟಲಿ 5 marks ನಿಮಗೆ. ಈ ಒಂದು ಕ್ವೆಶನ್ ನೀವು ಕಳೀತಿರೋದ್ರಿಂದ ನಿಮಗೆ 5 marks ಬರುತ್ತೆ. ಸರಿನಾ? ಸೊ ನೆಕ್ಸ್ಟ್ ವಿಲ್ ಲುಕ್ ಇನ್ ದ ಥರ್ಡ್ ಕ್ವೆಶನ್. ಸೊ ಲುಕ್ ಎಟ್ ದಿ ಥರ್ಡ್ ಕ್ವೆಶನ್ ನಾವು. ಸೊ ಥರ್ಡ್ ಕ್ವೆಶನ್ ಸೇಮ್ ಪ್ಯಾಟ್ರನ್ ಅಲ್ಲ ಇದೆ. ಇಲ್ಲೇನು ಅಂತಂದರೆ ಸೊ ಇಲ್ಲಿ ನಿಮಗೆ ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ದಟ್ ಈಸ್ 9x³ ಪ್ಲಸ್ 18x² ಮೈನಸ್
ಎಕ್ಸ್ ಮೈನಸ್ ಟು. ನೋಡಿ ಕ್ವೆಶನ್ ನೋಡಿದ ತಕ್ಷಣವೇ ಹೇಳಬೇಕು ಇದಕ್ಕೆ ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ. ಸೊ ಫಸ್ಟ್ ಲುಕ್ ಎಟ್ ದ ಪವರ್ ಎಷ್ಟಿದೆ 3. ಟೂನೂ ಇದೆ ಬಟ್ ವಿ ಕನ್ಸಿಡರ್ ಹೈಯೆಸ್ಟ್ ಪವರ್ ಎಷ್ಟಿದೆ 3. ಅಂದರೆ ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ? ಎಸ್ 3. ಅದರಲ್ಲಿ ಅವರು 1 ಕೊಟ್ಟಿದ್ದಾರೆ. ದೇ ಆರ್ ಆಸ್ಕಿಂಗ್ ಯು ಟು ಫೈಂಡ್ ಔಟ್ ರಿಮೈನಿಂಗ್ ಅಂತ. ರಿಮೈನಿಂಗ್ ಇನ್ನು ಎಷ್ಟಿರುತ್ತೆ 2. ಡನ್. ಸೊ ಇವಾಗ ನೀವು ಜಿ ಆಫ್ ಎಕ್ಸ್ ಫಸ್ಟ್ ಬರ್ಕೊಳ್ಳಿ. ಸೊ ಜಿ ಆಫ್ ಎಕ್ಸ್ ಏನೀಗ ಎಕ್ಸ್ ಈಕ್ವಲ್ ಟು -2 ಅಂತ ಕೊಟ್ಟಿದ್ದಾರಲ್ವಾ, ನೀವು ಈ ಕಡೆಗೆ ಬರ್ಕೊಳ್ಳಿ. ಎಕ್ಸ್ ಇಸ್ ಈಕ್ವಲ್ ಮೈನಸ್ ಈ ಕಡೆಗೆ ಬಂದರೆ +2. ಸೊ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ +2. ನಾವು ಸ್ಟಾರ್ಟ್ ಡಿವೈಡಿಂಗ್. ಸೊ ಡಿವಿಷನ್ ಹೇಗೆ ಮಾಡ್ತೀರಾ? ಈಗ ಈ ಎಕ್ಸ್ +2 ಇಂದ ಈ ಎಂಟೈರ್ ಥಿಂಗ್ನ ಡಿವೈಡ್ ಮಾಡಿ. ಯಾವುದದು? 9x³ + 18x² - x - 2. ಸೊ ಡಿವಿಷನ್ದು ಸ್ಟೆಪ್ಸ್ ಏನು ಹೇಳಿದೆ ನಿಮಗೆ? ಫಸ್ಟು ಇಲ್ಲಿರೋ ಫಸ್ಟ್ ಟರ್ಮಿಂದ ಯಾವುದದು 9x³ ಇದನ್ನು ಇಲ್ಲಿರೋ ಫಸ್ಟ್ ಟರ್ಮಿಂದ ಡಿವೈಡ್ ಮಾಡಿ. ಯಾವುದದು? ಎಕ್ಸಿಂದ. ಸೊ ಅವಾಗ ನಿಮ್ಗೆ ಏನು ಬರುತ್ತೆ? ಇಲ್ಲಿ ಎಕ್ಸ್ 3 ಟೈಮ್ಸ್ ಇದೆ, ಇಲ್ಲಿ ಎಕ್ಸ್ 1 ಟೈಮ್ ಇದೆ. ಸೊ 3 ಟೈಮಲ್ಲಿ 1 ಟೈಮ್ ಕ್ಯಾನ್ಸಲ್ ಆದರೆ ಇನ್ನು 2 ಟೈಮ್ಸ್ ರಿಮೈನಿಂಗ್, ದಟ್ ಈಸ್ 9x². ಸೊ ಇಲ್ಲಿ ಎಕ್ಸ್ 1 ಸಲ ಕ್ಯಾನ್ಸಲ್ ಆದರೆ ಇನ್ನು 2 ಟೈಮ್ಸ್ ರಿಮೈನಿಂಗ್ ಇರುತ್ತೆ, ದಟ್ ಈಸ್ 9x². ಸೊ ಈ 9x² ಇಲ್ಲಿ ಬರೀರಿ. ಡನ್. ಆಮೇಲೆ ಏನು ಮಾಡ್ತೀರಾ? ಈ 9x² ಇಂದ ಈ ಎಂಟೈರ್ ಟರ್ಮ್ಸ್ನ ಮಲ್ಟಿಪ್ಲೈ ಮಾಡಿ. 9 × 1 is 9, x × x² is x³. ಅಗೇನ್ ಕ್ರಾಸ್ ಚೆಕ್. ಇಲ್ಲಿ ಏನು ಫಸ್ಟ್ ಟರ್ಮ್ ಬರುತ್ತೋ ಸೇಮ್ ಥಿಂಗ್ ಇಲ್ಲೂ ಬರುತ್ತೆ. ನೆಕ್ಸ್ಟ್ 9 × 2 = 18. ಸೊ ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್. 9 × 2 = 18 x². ಡನ್. ಈಗ ಸಬ್ಟ್ರ್ಯಾಕ್ಟ್ ಮಾಡಿ. ಇದು ಮೈನಸ್, ಇದು ಮೈನಸ್. ದೆನ್ 9 - 9 ಕ್ಯಾನ್ಸಲ್ ಆಗುತ್ತೆ. ಅಗೇನ್ 18 - 18 ಕೂಡ ಕ್ಯಾನ್ಸಲ್ ಆಗುತ್ತೆ. ಇನ್ನು ರಿಮೈನಿಂಗ್ ಏನಿದೆ ಹೇಳಿ? ಬ್ರಿಂಗ್ -x ಡೌನ್ ಆ್ಯಂಡ್ ಆಲ್ಸೋ -2 ಡೌನ್. ಕ್ಲಿಯರಾ? ಆಮೇಲೆ ಏನು ಮಾಡ್ತೀರಾ? ಈಗ ಇಲ್ಲಿ ಫಸ್ಟ್ ಟರ್ಮ್ ಯಾರಿದ್ದಾರೆ? ಈಗ -x. ಈ -xನ ಯಾರಿಂದ ಡಿವೈಡ್ ಮಾಡ್ತೀರಾ? ಇಲ್ಲಿರೋ ಎಕ್ಸಿಂದ. ಸೊ ಎಕ್ಸ್ ಗೆಟ್ ಕ್ಯಾನ್ಸಲ್ ಆದರೆ ಯು ಹ್ಯಾವ್ -1. ಸೊ ರೈಟ್ ಯುವರ್ -1 ಹಿಯರ್. ಸರಿನಾ? ಸೊ -1 ಇಲ್ಲಿ ಬರೋದ್ಮೇಲೆ ಮಲ್ಟಿಪ್ಲೈ ಮಾಡಿ. ಈಗ -1 × x ಇಸ್ -1x, ಪ್ಲಸ್ ಇಂಟು ಮೈನಸ್ -1 2 = 2. ಸಬ್ಟ್ರ್ಯಾಕ್ಟ್ ಮಾಡಿ. ಇದು ಪ್ಲಸ್, ಇದು ಪ್ಲಸ್. ಡನ್. ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್, 0. ಇವಾಗ ಇದನ್ನು ಕನ್ಸಿಡರ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಸೊ ಇದನ್ನು ಕನ್ಸಿಡರ್ ಮಾಡಿದಾಗ ಏನಿದೆ ನಿಮಗಿಲ್ಲಿ? 9x² - 1. ಇದು ನಿಮಗೆ ಫ್ಯಾಕ್ಟರೈಸೇಷನ್ ಮಾಡಬೇಕು, ಬಟ್ ಇಲ್ಲಿ ನಮಗೆ ಎಕ್ಸ್ ಇಸ್ ಮಿಸ್ಸಿಂಗ್ ಅಲ್ವಾ? ಸಿಂಪಲಾಗಿ ಮಾಡ್ಬೋದು ನೋಡಿ. 9x² - 1 = 0 ಅಂತ ತೊಗೊಳ್ಳಿ. ಈ 1ನ ಆ ಕಡೆಗೆ ಓಡಿಸಿ. ಆವಾಗ 9x² = -1 ಬಿಕಮ್ಸ್ +1. ಆಮೇಲೆ ಇದನ್ನು x² ಮಲ್ಟಿಪ್ಲಿಕೇಶನ್ ಬಿಕಮ್ಸ್ ಡಿವಿಷನ್. ಸೊ x² = 1/9. ಸೊ ಸ್ಕ್ವೇರ್ ಆ ಕಡೆ ಕಳಿಸಿ, ಸ್ಕ್ವೇರ್ ರೂಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ x = ಹೋಲ್ ರೂಟ್ 1/9, ಅಥವಾ ಇದು ಪ್ಲಸ್ ಆರ್ ಮೈನಸ್. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ 2 ಇರುತ್ತೆ. ಸೊ x = ಯು ನೋ ದಟ್ √1 is 1. ಸೊ √1 is 1. ಅದೇ ಥರ √9 ಕ್ಯಾನ್ ಬಿ ರಿಟರ್ನ್ ಆಸ್ ವಾಟ್? 3² ಬರಿಬೋದು ತಾನೆ? 3² ರೂಟ್, ಬಿಕಾಸ್ 3 3s are 9. ಅಗೇನ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆದರೆ ಎಷ್ಟು ಬರುತ್ತೆ? 3. ಸೊ ಇವಾಗ ಇದನ್ನು ಹೆಂಗೆ ಬರಿಬೋದು? ಈಗ ನೀವು ಪ್ಲಸ್ ಆರ್ ಮೈನಸ್ √1 is 1, √9 is 3. ಸೊ ಇದರ ಅರ್ಥ ಏನೀಗ? x = 1/3 is 1 root and x = -1/3 is another root. Therefore, totally how many solutions you have got? X = -2, x = 1/3 and x = -1/3. These are the remaining 2 zeros. This is given. These are the roots you found out. Correct alva? So idu nimige exam alli most ಪಾಸಿಬಲ್ ಕ್ವೆಶನ್. ಇನ್ನು ಅದು ಬಿಟ್ಟರೆ ಇನ್ನು ಲಾಂಗ್ ಡಿವಿಷನ್ ಡೈರೆಕ್ಟಾಗಿ ಕೇಳ್ತಾರೆ, ಡಿವೈಡ್ ಮಾಡಿ ಅಂತ. ಡಿವಿಷನ್ ಇದರಲ್ಲೇ ಕವರ್ ಆಯಿತು, ಈ ಕ್ವೆಶನ್ಸಲ್ಲೇ ಕವರ್ ಆಯಿತು. ಬೇಕು ಅಂದರೆ ಇನ್ನೊಂದು 2 ಕ್ವೆಶನ್ ಹೇಳ್ಕೊಡ್ತೀನಿ. ಆಮೇಲೆ ಐ ವಿಲ್ ಗಿವ್ ಯು ಫ್ಯೂ ಕ್ವೆಶನ್ಸ್, ಟ್ರೈ ಯುವರ್ ಸೆಲ್ಫ್. ಸೊ ನೆಕ್ಸ್ಟ್ ವಿಲ್ ಲುಕ್ ಎಟ್ ದ 4th ಕ್ವೆಶನ್. ಸೊ ನಾವು ಲುಕ್ ಎಟ್ ದ 4th ಕ್ವೆಶನ್ ನಾವು. ಸೊ 4th ಕ್ವೆಶನ್ ನೋಡಿ, ಡಿವೈಡ್ ಅಂತ ಕೇಳಿದ್ರೆ ನಿಮ್ಮ ಅದೃಷ್ಟ. ಸಿಂಪಲ್ ಕ್ವೆಶನ್ ಇದು. ಫಸ್ಟ್ ಇವಾಗ ನೀವೇನು ಬರ್ಕೋತೀರಾ? ಲೆಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ 2x² + 3x + 1. ಸೊ ಫಸ್ಟ್ ನಿಮ್ಗೆ ಏನು ಹೇಳಿದೆ? ಎಲ್ಲ ಟರ್ಮ್ಸ್ ಇದೆಯಾ ಚೆಕ್ ಮಾಡ್ಕೊಳ್ಳಿ ಅಂದೆ. ಸೊ x² ಇದೆ, x ಇದೆ ಕಾನ್ಸ್ಟೆಂಟ್, ಸೊ ಎಲ್ಲ ಟರ್ಮ್ಸು ಇದೆ.
ಆಮೇಲೆ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು. ನಾವು ಸ್ಟಾರ್ಟ್ ಡಿವೈಡಿಂಗ್. ಸೊ ಪ್ರೀವಿಯಸ್ ಕ್ವೆಶನಲ್ಲಿ ಮಾಡಿರೋದ್ರಿಂದ ಇವೆಲ್ಲ ಸಿಂಪಲ್ ಅನ್ಸ್ಬೇಕು ನಿಮಗೆ ಇವಾಗ. ಎಕ್ಸ್ ಪ್ಲಸ್ ಟು ಇಂದ ಯಾರನ್ನ ಡಿವೈಡ್ ಮಾಡ್ತೀರಾ? 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1. ವಾಟ್ ಇಸ್ ದಿ ಪ್ರೊಸೀಜರ್? ಇಲ್ಲಿರೋ ಫಸ್ಟ್ ಟರ್ಮ್ನ 2x ಸ್ಕ್ವೇರ್ನ ಯಾರಿಂದ ಡಿವೈಡ್ ಮಾಡ್ತೀರಾ? ಇಲ್ಲಿರೋ ಫಸ್ಟ್ ಟರ್ಮಿಂದ, ಎಕ್ಸಿಂದ. ಸೊ ಇಲ್ಲಿ ಎಕ್ಸ್ 2 ಸಲ ಇದೆ, ಇಲ್ಲಿ ಎಕ್ಸ್ 1 ಸಲ ಇದೆ, ಕ್ಯಾನ್ಸಲ್ ಆದರೆ 2x ರಿಮೈನಿಂಗ್. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಬರೀತೀರಾ. ಆಮೇಲೆ ಈ 2xಯಿಂದ ಇದನ್ನು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿ. ಇಲ್ಲೇನು ಇಲ್ಲ ಅಂದರೆ 1 2 1 2 ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 2 4x. ಕರೆಕ್ಟ್ ಅಲ್ವಾ? ಸೊ ಇದು ಮೈನಸ್, ಇದು ಮೈನಸ್. 2 - 2 ಗೆಟ್ ಕ್ಯಾನ್ಸಲ್. ಈಗ ಇದು ಪ್ಲಸ್ 4 -4? ಇದು -4 ಬಿಕಾಸ್ ವಿ ಹ್ಯಾವ್ ಚೇಂಜ್ ದಿ ಸೈನ್. -4ಅಲ್ಲಿ +3 ಹೋದರೆ -1. ಸಿ 4ಅಲ್ಲಿ 3 ಹೋದರೆ 1. ಯಾವ 1? -1 ಬಿಕಾಸ್ 4 ಇಸ್ ಗ್ರೇಟರ್ ನಂಬರ್. -1 ಎಕ್ಸ್ ಮತ್ತು ಬ್ರಿಂಗ್ +1 ಡೌನ್. ಆಮೇಲೆ ಏನು ಮಾಡ್ತೀರಿ? ಇಲ್ಲಿ ಫಸ್ಟ್ ಟರ್ಮ್ ಯಾರೀಗ? -1x ಡಿವೈಡ್ ವಿತ್ ಹೋಮ್ ಎಕ್ಸ್. ಎಕ್ಸ್ ಕ್ಯಾನ್ಸಲ್ ಆದರೆ -1, ರೈಟ್? -1 ಹಿಯರ್. ನಾವು ಮಲ್ಟಿಪ್ಲೈ 1 ಇಂಟು 1 1 ಪ್ಲಸ್ ಇಂಟು ಮೈನಸ್ -1x. ನಿಮ್ಗೆ ಹೇಳಿದೆ ಇಲ್ಲಿ ಏನಿರುತ್ತೋ ಫಸ್ಟ್ ಟರ್ಮ್ ಸೇಮ್ ಟರ್ಮ್ ಇಲ್ಲಿ ರಿಪೀಟ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ 2 1 2 ಬಟ್ ಪ್ಲಸ್ ಇಂಟು ಮೈನಸ್ ಎಸ್ 2 1 2. ಆಮೇಲೆ ಇದು ಪ್ಲಸ್ ಆಯಿತು, ಇದು ಪ್ಲಸ್ ಆಯಿತು. ಸೊ ಮೈನಸ್ ಪ್ಲಸ್ ಗೆಟ್ ಕ್ಯಾನ್ಸಲ್. 1 + 2 3. ಇದನ್ನು ಆರ್ ಆಫ್ ಎಕ್ಸ್ ಅಂದರೆ ರಿಮೈಂಡರ್ ಅಂತ ಕರಿತೀವಿ. ಇದು ಕೋಶೆಂಟ್ ಕ್ಯೂ ಆಫ್ ಎಕ್ಸ್. ಇಷ್ಟೇ. ಡಿವೈಡ್ ಅಂತ ಕೊಟ್ಟರೆ ಜಸ್ಟ್ ಡಿವಿಷನ್ ಮಾಡ್ತೀರಾ. ಫಸ್ಟ್ 3 ಕ್ವೆಶನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಥವಾ ಸ್ವಲ್ಪ ಲೆಂತಿ ಕ್ವೆಶನ್ಸು. ಜಸ್ಟ್ ಡಿವಿಷನ್ ಕೇಳಿದ್ರೆ ಇಷ್ಟು ಮಾಡ್ತೀರಾ. ಎಷ್ಟು ಮಾರ್ಕ್ಸ್ಗೆ? 3 ಮಾರ್ಕ್ಸ್ಗೆ. ಸರಿನಾ? ಸೊ ನೆಕ್ಸ್ಟ್ ಲುಕ್ ಎಟ್ ದಿಸ್ ಕ್ವೆಶನ್. ನಾವು ಇಲ್ಲಿ ಫಸ್ಟ್ ಈಗ ಗಿವನ್ ಬರೀರಿ. ಏನಿದೆ? ಫಸ್ಟ್ ಪಿ ಆಫ್ ಎಕ್ಸ್ ಬರೀತೀರಾ. ಸೊ ಕೇರ್ಫುಲ್ಲಾಗಿ ಬರೀರಿ. x⁴. ಸಿ x⁴ ಆದಮೇಲೆ ಯಾರು ಬರಬೇಕು? x³ ಬರಬೇಕು, x² ಬರಬೇಕು, x ಬರಬೇಕು. ಯಾವುದೂ ಇಲ್ಲ. ಜಸ್ಟ್ x⁴ ಕೊಟ್ಟಿದ್ದಾರೆ. ನೀವು ಬರ್ಕೊಳ್ಳಿ ಮಿಸ್ಸಿಂಗ್ ಟರ್ಮ್ಸ್ನ. 0x³ 0x² ಪ್ಲಸ್ 0x - 1. ಜಿ ಆಫ್ ಎಕ್ಸ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಎಷ್ಟದು? x - 2. ಕ್ಲಿಯರಾ? ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎನಿ ಟರ್ಮ್ ಇಸ್ ಮಿಸ್ಸಿಂಗ್, ಟೇಕ್ ಇಟ್ ಆಸ್ ವಾಟ್? 0. ನಾವು ಸ್ಟಾರ್ಟ್ ಡಿವೈಡಿಂಗ್. ಈ x - 2 ಇಂದ ಯಾರನ್ನ ಡಿವೈಡ್ ಮಾಡಬೇಕೀಗ? x⁴ ಪ್ಲಸ್ 0x³ ಪ್ಲಸ್ 0x² ಪ್ಲಸ್ 0x - 1. ದೆನ್ ಡಿವೈಡ್ ಮಾಡ್ತೀರಾ ಈಗ. ಕರೆಕ್ಟ್ ಅಲ್ವಾ? x⁴ ಫಸ್ಟ್ ಟರ್ಮ್ ಇದು ಡಿವೈಡ್ ಬೈ ಹೋಮ್ ಎಕ್ಸ್. ನೋಡಿ 4x ಇದೆ, 1x ಇದೆ. 1x ಕ್ಯಾನ್ಸಲ್ ಆದರೆ x³ ರೈಟ್ ಹಿಯರ್. x³ ನಾವು ಮಲ್ಟಿಪ್ಲೈ. x³ ಇಂಟು x is x², minus into plus is minus, 2 into x³ is 2x³. ಡನ್. ಈಗ ಸೈನ್ ಚೇಂಜ್ ಮಾಡಿ. ಇದು ಮೈನಸ್ ಆಯಿತು, ಇದು ಪ್ಲಸ್, ಇದು ಕ್ಯಾನ್ಸಲ್ ಆಗುತ್ತೆ. ನೋಡಿ ಇದು ಮೈನಸ್ ಅಲ್ಲ, ಈಗ ಇದು 0 + 2. ಇಟ್ಸ್ ನಾಟ್ -2. 0 + 2 is 2. 2x³ ಬ್ರಿಂಗ್ 0x² ಡೌನ್. ಡನ್. ಆಮೇಲೆ ಏನು ಮಾಡ್ತೀರಾ? ಅಗೇನ್ ಇಲ್ಲಿ ಫಸ್ಟ್ ಟರ್ಮ್ ಯಾರಿದ್ದಾರೆ ಈಗ? 2x³. ಈ 2x³ ಯಾರಿಂದ ಡಿವೈಡ್ ಮಾಡ್ತೀರಾ? ಎಕ್ಸಿಂದ. ನೋಡಿ 3xಲ್ಲಿ 1x ಹೋದರೆ x², ದಟ್ ಈಸ್ 2x². ನಾವು ರೈಟ್ ಹಿಯರ್ ಪ್ಲಸ್ 2x². ನಾವು ಮಲ್ಟಿಪ್ಲೈ 2 ಇಂಟು 1 2, x ಇಂಟು x² x³ ಮೈನಸ್ ಇಂಟು ಪ್ಲಸ್ ಮೈನಸ್ 2 2 4x². ನಾವು ಸಬ್ಟ್ರ್ಯಾಕ್ಟ್ ಮಾಡಿ. ಇದು ಮೈನಸ್, ಇದು ಪ್ಲಸ್, ಕ್ಯಾನ್ಸಲ್. ಸರಿನಾ? ಆಮೇಲೆ 0 ಇಟ್ಸ್ ನಾಟ್ -4. 0 + 4 is 4. 4x². ನಾವು ಬ್ರಿಂಗ್ 0x ಡೌನ್. ದೆನ್ ಅಗೇನ್ ಏನು ಮಾಡ್ತೀರಾ? ಇಲ್ಲಿರೋ ಫಸ್ಟ್ ಟರ್ಮ್ನ ಇಲ್ಲಿರೋ ಫಸ್ಟ್ ಟರ್ಮಿಂದ ಡಿವೈಡ್ ಮಾಡಿ. ದಟ್ ಈಸ್ 4x² ಬೈ ಎಕ್ಸ್. ಸೊ 2xಲ್ಲಿ 1x ಹೋದರೆ x, ದಟ್ ಈಸ್ 4x. ರೈಟ್ 4x ಹಿಯರ್. ದೆನ್ ಮಲ್ಟಿಪ್ಲೈ ನಾವು. 4 1 4, x ಇಂಟು x 4x². ನೋಡಿ ಸೇಮ್ ಟರ್ಮ್ಸ್ ಬರ್ತಾ ಹೋಗುತ್ತೆ. 2x³ 2x³ 4x², 4x², x⁴ x⁴. ನಾವು 4 ಇಂಟು 1 4, x ಇಂಟು x x², ಮೈನಸ್ ಇಂಟು ಪ್ಲಸ್ ಮೈನಸ್ 2 4
8x. ನಾವು ಸಬ್ಟ್ರಾಕ್ಟ್, ಇದು ಮೈನಸ್, ಇದು ಪ್ಲಸ್, ಇದು ಕ್ಯಾನ್ಸಲ್ ಆಗುತ್ತೆ. 0 plus 8x is 8x, bring minus 1. ನಾವು ಅಗೇನ್ ಇಲ್ಲಿ ಫಸ್ಟ್ ಟರ್ಮ್ ಯಾರಿದ್ದಾರೆ, 8x ಡಿವೈಡ್ ವಿತ್ ಹೋಮ್ x, you will get x ಕ್ಯಾನ್ಸಲ್ ಆದರೆ 8 ರೈಟ್ ಹಿಯರ್. ಸೊ 8 into x, 8x plus into minus, minus 8 2s are 16. Now change the sign, ಇದು ಮೈನಸ್ ಆಯಿತು, ಇದು ಪ್ಲಸ್, 8 get ಕ್ಯಾನ್ಸಲ್, ಇದು ಪ್ಲಸ್ 16, 16 ಅಲ್ಲಿ 1 ಹೋದರೆ 15. ಸೊ ದಿಸ್ ಇಸ್ ಯೋರ್ ರಿಮೈಂಡರ್ r of x, this is your quotient q of x. ಸೊ ದೀಸ್ ಆರ್ ದಿ ಪಾಸಿಬಲ್ ಕ್ವೆಶನ್ಸ್ ಬೇಸ್ಡ್ ಆನ್ ಲಾಂಗ್ ಡಿವಿಷನ್. ಇನ್ನು ಬಿಟ್ಟರೆ ನಿಮಗೆ g of x ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ, ಬಟ್ ಬೇಡ, ಅದು ನನ್ನ ಪ್ರಕಾರ ಕೇಳಲ್ಲ, ಸರಿನಾ. ಇದು ಪಾಸಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ಐ ಜಸ್ಟ್ ಲಿಮಿಟ್ ಮೈ ಸೆಲ್ಫ್ ಟು ಆಲ್ ಪಾಸಿಬಲ್ ಕ್ವೆಶನ್ಸ್, ಅಥವಾ 100% ಕ್ವೆಶನ್ಸ್ ಯಾವುದು ಅಂದರೆ ಇಷ್ಟೇ. ಇದನ್ನು ನೋಡ್ಕೊಳ್ಳಿ, ನಿಮಗೆ 3 ಮಾರ್ಕ್ಸ್ ಬರುತ್ತೆ, ಪ್ಲಸ್ ಫ್ಯಾಕ್ಟರೈಸೇಷನ್ 2 ಮಾರ್ಕ್ಸ್, ಟೋಟಲಿ 5 ಮಾರ್ಕ್ಸ್ ಬರುತ್ತೆ ನಿಮಗೆ. ಸೊ ಥ್ಯಾಂಕ್ ಯು ಸೊ ಮಚ್. ಐ ಹ್ಯಾವ್ ರಿಟನ್ 2 ಕ್ವೆಶನ್ಸ್ ಆನ್ ದ ಬೋರ್ಡ್. ಟ್ರೈ ಯುವರ್ ಸೆಲ್ಫ್, ಡಿವೈಡ್ ದೆಮ್, ಆ್ಯಂಡ್ ಇಫ್ ಪಾಸಿಬಲ್ ಸಾಲ್ವ್ ಮಾಡಿರೋದನ್ನು ನನಗೆ ವಾಟ್ಸಪ್ಪಲ್ಲಿ ಅಥವಾ ಗ್ರೂಪಲ್ಲಿ ಶೇರ್ ಮಾಡಿ, ಸರಿನಾ. ದರ್ ಆರ್ 2 ಕ್ವೆಶನ್ಸ್, ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಆ್ಯಂಡ್ ಟ್ರೈ ಯುವರ್ ಸೆಲ್ಫ್.